ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪ್ರಧಾನಪುರುಷೇಶ್ವರಾಯ ನಮಃ. ಓಂ ಮಹೋ ಗೋತ್ರಸ್ಯ ಕ್ಷಯತಿ ಸ್ವರಾಜಃ ಪತಿಂ ವೋ ಅಜ್ಞಾನಾಂ ದುರಶ್ಚ ವಿಶ್ವಾ ಅವೃಣೋ ತಪಸ್ವ ಧೇನೂನಾಮಿಷುಧ್ಯಸಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಸಂಹಿತಾಯಾಃ ಭಗವತಾ ವ್ಯಾಸೇನ ಗ್ರಥಿತಾಯಾಃ ಅನುಶಾಸನ ಪರ್ವಣಿ ಅಯಮದ್ಯ ದ್ವಿಷಷ್ಟ್ಯುತ್ತರಃ ದ್ವಿಶತತಮಃ ಭಾಗಃ 262ನೇ ಭಾಗ ಪ್ರಸ್ತೂಯತೆ. ಯತ್ರ ಭಗವಾನ್ ವಿಷ್ಣುಃ ಪ್ರಧಾನಪುರುಷೇಶ್ವರಃ ಇತಿ ನಾಮ್ನಾ ಸ್ತೂಯತೆ. ತಸ್ಯ ಪ್ರಧಾನಪುರುಷೇಶ್ವರಃ ಇತಿ ನಾಮ್ನಃ ವ್ಯಾಖ್ಯಾನರೂಪಃ ಅಯಂ ಮಂತ್ರಃ ಮಹೋಗೋತ್ರಸ್ಯ ಕ್ಷಯತಿ ಸ್ವರಾಜಃ ಇತ್ಯಪ್ಯಜ್ಯ ಇತ್ಯಯಂ ಮಂತ್ರೋಪಿ ಅದ್ಯ ಏವಂ ವ್ಯಾಖ್ಯಾಸ್ಯತೆ. ಭಗವಂತ ಪ್ರಧಾನ ಪುರುಷೇಶ್ವರನಾಗಿದ್ದಾನೆ. ಪ್ರಧಾನ ಅಂದರೆ ಮುಖ್ಯ ಅಂತ ಅರ್ಥ, ನಮಗೆ ಗೊತ್ತಿರುವಂತೆ. ಪುರುಷೇಶ್ವರ, ಪುರುಷ ಅಂತಂದ್ರೆ ಜೀವ, ಪರಮಾತ್ಮನೂ ಹೌದು, ಜೀವನೂ ಹೌದು. ಇದಕ್ಕೆ ಮುಖ್ಯವಾದ ಅರ್ಥ ಈ ಪ್ರಧಾನ ಪುರುಷೇಶ್ವರ ಅನ್ನೋದಕ್ಕೆ. ಪ್ರಧಾನ ಅಂದ್ರೆ ಪ್ರಕೃತಿ, ಮತ್ತು ಪುರುಷ ಅಂದ್ರೆ ಆ ಪ್ರಧಾನ ಅನ್ನುವ ವ್ಯಕ್ತಿಯ, ಪ್ರಧಾನ ಅಂತ ಶಬ್ದ ವಾಚ್ಯಳಾದ ಪ್ರಕೃತಿಯ ಗಂಡನಾದಂಥ, ಪ್ರಕೃತಿಯ ಪತಿಯಾದಂಥ ಪುರುಷ. ಪ್ರಧಾನ ಅಂದ್ರೆ ಭಾರತೀಯ ಸರಸ್ವತಿಯರು, ಪ್ರಧಾನ ಅಂದ್ರೆ ಲಕ್ಷ್ಮೀದೇವಿ, ಪುರುಷ ಅಂದ್ರೆ ಮುಖ್ಯ ಪ್ರಾಣ ಮತ್ತೆ ಚತುರ್ಮುಖರು. ಹಾಗೆ ಪರಮಾತ್ಮನು ಕೂಡ ಹೌದು, ಅವನು ಈಶ್ವರನೂ ಹೌದು. ಮತ್ತೆ ಚತುರ್ಮುಖ ಮುಖ್ಯ ಪ್ರಾಣರಿಗೂ ಸರಸ್ವತಿ ಭಾರತೀಯರಿಗೂ ಆತ ಒಡೆಯನೂ ಹೌದು. ಹೀಗೆ ಪ್ರಧಾನ ಪುರುಷೇಶ್ವರ ಎಂಬ ಶಬ್ದನೂ ಕೂಡ ಈ ತಾರತಮ್ಯ ಕಕ್ಷಾದಲ್ಲಿ 3 ಹಂತಗಳನ್ನ ವರ್ಣಿಸ್ತದೆ. ಇಡೀ ಜಗತ್ತೆಲ್ಲವೂ ಕೂಡ ಇದರಲ್ಲಿ ಅಡಕಾಗಿ ಹೋಗಿದೆ. ಪ್ರಕೃತಿ, ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ, ಮತ್ತು ಅದನ್ನು ತಿಳಿಯಬಲ್ಲಂಥ ಜೀವ ಅಂದ್ರೆ ಪುರುಷ, ಅದಕ್ಕೆ ಈಶ್ವರನಾದಂಥ ಭಗವಂತ ಅಂದ್ರೆ ಲಕ್ಷ್ಮೀನಾರಾಯಣ, ಅವರಿಬ್ಬರು ಕೂಡ ಅದರಲ್ಲಿ ಬಂದಿದ್ದಾರೆ. ಹೀಗೆ ಇಡೀ ಜಗತ್ತನ್ನು ಕೂಡ ಪ್ರಧಾನ ಪುರುಷೇಶ್ವರ ಎಂಬ ನಾಮ ಸಂಕ್ಷಿಪ್ತವಾಗಿ ಮತ್ತು ತುಂಬಾ ಸುಂದರವಾಗಿ ವರ್ಣಿಸ್ತದೆ. ಈ ಮಂತ್ರದ ಅರ್ಥವನ್ನ ಈಗ ನಾವು ಗಮನಿಸೋಣ. ತತ್ವಸಾರ ವ್ಯಾಖ್ಯಾನದಲ್ಲಿ ಏನು ಹೇಳಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಬಲಾಸುರ ಅಥವಾ ವಲಾಸುರ ಅಂತ ಒಬ್ಬ ರಾಕ್ಷಸ, ಅವನು ಕೆಲವು ಗೋವುಗಳನ್ನ ಅಡಗಿಸಿಟ್ಟಿದ್ದ ಒಂದು ಯಾವುದೋ ಗುಹೆಯಲ್ಲೋ ಮತ್ತೆಲ್ಲೋ. ಆ ಗುಹೆಯ ದ್ವಾರಕ್ಕೆ ಅಡ್ಡವಾಗಿ ಒಂದು ದೊಡ್ಡ ಬಂಡೆಕಲ್ಲನ್ನು, ಪರ್ವತವನ್ನೇ ಇಟ್ಟುಬಿಟ್ಟಿದ್ದ. ಅಂಥ ಆ ಬಂಡೆಕಲ್ಲನ್ನ ಅಥವಾ ಪರ್ವತವನ್ನ ನುಚ್ಚುನೂರು ಮಾಡಿ ಈ ಇಂದ್ರ, ದೇವರಾಜನಾದಂಥ ಇಂದ್ರ, ಆ ಗೋವುಗಳನ್ನೆಲ್ಲ ಬಿಡಿಸಿದ. ಅಂತಹ ಇಂದ್ರನಿಗೆ ಈ ಬೃಹದ್ದಿವ ಅನ್ನುವ ಋಷಿ ಈ ಮಂತ್ರವನ್ನ, ತದಿದಾಸ ಭುವನೇಶು ಜ್ಯೇಷ್ಠಂ ಇತ್ಯಾದಿ ಮಂತ್ರವನ್ನ ಶ್ರವಣ ಮಾಡಿಸಿದ ಅಂತ ನಮಗೆ ಸಾಯಣ ಭಾಷ್ಯದಲ್ಲಿ ಅದರ ಅರ್ಥ ಕಂಡು ಬರುತ್ತದೆ.
ಅದೇ ಅರ್ಥವನ್ನೇ ತತ್ವಸಾರ ವ್ಯಾಖ್ಯಾನದಲ್ಲೂ ಕೂಡ ಹೇಳಿದ್ದಾರೆ. ಅದಲ್ಲದೆ ಅಧ್ಯಾತ್ಮಪರವಾದಂತಹ ಅರ್ಥವನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಮಹಃ ಅಂತಿದೆಯಲ್ಲ, ಅದು ಷಷ್ಠಿ ವಿಭಕ್ತಿ ಏಕವಚನ. ಮಹಃ ಅಂದ್ರೆ ಮಹತಃ, ದೊಡ್ಡದಾದ. ಗೋತ್ರ ಅಂದ್ರೆ ಪರ್ವತ. ಆ ಪರ್ವತವನ್ನ ಅಥವಾ ಬಂಡೆಕಲ್ಲನ್ನ ಅವನು ಯಾಕೆ ಇಟ್ಟಿದ್ದ ಅಂದ್ರೆ, ವಲಾಸುರೇಣ ಗೋಪಿಧಾನಾರ್ಥಂ ಉಪರಿ ಸ್ಥಾಪಿತಸ್ಯ ಪರ್ವತಸ್ಯ. ಗೋವುಗಳನ್ನು ಕದ್ದು ಗೋವುಗಳನ್ನು ರಕ್ಷಿಸಲಿಕ್ಕಾಗಿ ಬಲಾಸುರ ಮೇಲೊಂದು ದೊಡ್ಡ ಬಂಡೆಕಲ್ಲನ್ನ, ಪರ್ವತವನ್ನ ಇಟ್ಟಿದ್ದ. ಅವುಗಳನ್ನ ಕ್ಷಯತಿ, ನಾಶಪಡಿಸ್ತಾನೆ. ಆ ಪರ್ವತ ಅಥವಾ ಮುಚ್ಚಳ ಏನಿತ್ತು ಅದನ್ನ ನಾಶಪಡಿಸ್ತಾನೆ ಈ ಭಗವಂತ, ಇಂದ್ರ ಅಂತ ಅದರ ಅರ್ಥ. ಮತ್ತೆ ಇಂದ್ರನ ಕುರಿತಾಗಿ ಏನೊಂದು ಯಜ್ಞ ನಡೀಬೇಕಾಗಿತ್ತು. ಆ ಯಜ್ಞಕ್ಕಾಗಿ ಇರುವಂತಹ ಎಲ್ಲ ಗೋವುಗಳು ದುಃಖಿತಗಳಾದಂತಹ ಗೋವುಗಳು. ದುರಹ ಅಂದ್ರೆ ದುಃಖಿತಗಳಾದಂತಹ ಗೋವುಗಳು. ಅವುಗಳನ್ನು ಬಲಾಸುರ ಕದ್ದಿದ್ರಿಂದ ಬಹಳ ಆತಂಕಕ್ಕೊಳಗಾಗಿದ್ದವು ಆ ಗೋವುಗಳು. ಆ ಗೋವುಗಳನ್ನ ಆತ ಬಿಡಿಸಿದ, ಇಂದ್ರ ಬಿಡಿಸಿದ. ಗೋವುಗಳನ್ನು ಬಿಡಿಸಿ ಆ ಗೋವುಗಳಿಗೊಂದು ಸುಖ ಆಗುವಂತೆ, ಅವು ಸುಖದಿಂದ ಮತ್ತೆ ಆ ಕಡೆ ಈ ಕಡೆ ಸಂಚಾರ ಮಾಡುವಂತೆ ಮಾಡಿದ. ಅದು ಅದರ ಅರ್ಥ. ಮಿಥ್ಯಾಜ್ಞಾನೇನ ಆವೃತ ಜೀವಾನ್ ಪ್ರಕೃತಿ ಪುರುಷ ಸಂಬಂಧ ಪರಿಹಾರೇಣ ವಿರಜಾಂ ತಾರಯಿತ್ವ ಸ್ವರೂಪಾನಂದ ಆವಿರ್ಭಾವಯುಕ್ತಾನ್ ಸುಖೇನ ರಮಮಾಣಾಂಶ್ಚ ಅಕರೋತ್ ಇತಿ ಅಧ್ಯಾತ್ಮಂ ಯೋಜನೀಯಂ. ಇದೇ ಮಂತ್ರಕ್ಕೆ ಅಧ್ಯಾತ್ಮದ ಅರ್ಥ ಏನು, ಆ ಪರ್ವತ ಅಂದ್ರೆ ಏನು, ಅದನ್ನೆಲ್ಲ ತತ್ವಸಾರ ವ್ಯಾಖ್ಯಾನದಲ್ಲಿ ನೋಡ್ತೇವೆ. ಈ ಜೀವರೆಲ್ಲರೂ ಕೂಡ ಮಿಥ್ಯಾಜ್ಞಾನದಿಂದ ಆವೃತರಾಗಿದ್ದಾರೆ. ಆ ಅಜ್ಞಾನದಿಂದ ಆವೃತರಾದಂತಹ ಜೀವರನ್ನ ಅವರಿಗೆ ಕವಿದಿರುವಂತಹ ಪ್ರಕೃತಿ ಪುರುಷ ಸಂಬಂಧ ಏನಿದೆ, ಪುರುಷ ಅಂದ್ರೆ ಈ ಜೀವ, ಅವನಿಗೆ ಪ್ರಕೃತಿಯ ಸಂಬಂಧ ಬಂದಿದೆ. ಆದ್ರಿಂದ ಅಜ್ಞಾನದಲ್ಲಿ ಅವನು ತೊಳಲಾಡ್ತಾ ಇದ್ದಾನೆ. ಅಂಥ ಜೀವನನ್ನ ಪ್ರಕೃತಿ ಸಂಬಂಧದಿಂದ ಮುಕ್ತನನ್ನಾಗಿ ಮಾಡಿ ಅವನಿಗೆ ಸ್ವರೂಪ ಆನಂದ ಆವಿರ್ಭಾವವನ್ನು ಕೊಟ್ಟು ಆತ ಸುಖದಿಂದ ಮುಕ್ತಿಯಲ್ಲಿ ವಿಹರಿಸುವಂತೆ ಮಾಡ್ತಾನೆ. ಇದು ಭಗವಂತನ ಪರವಾದಂತಹ ಅಧ್ಯಾತ್ಮ ಪರವಾದಂತಹ ಅರ್ಥ. ಕಿಂಚ ಪತಿಂಬುವ ಅಜ್ಞಾನಾಂ ವಹ ಅಜ್ಞಾನಾಂ ಪತಿಂ. ಮತ್ತೆ ಧೇನುನಾಂ ವಿಶುದ್ಧಿಸಿ ಅಂತೇಳಿದೆ, ಅದನ್ನ ಪ್ರತ್ಯೇಕವಾಗಿ ಅರ್ಥ ಮಾಡಿಕೊಳ್ಳಬೇಕು. ನೀನು ನಾಶರಹಿತವಾದ ವೇದಶಾಸ್ತ್ರಗಳ ಅಧಿಪತಿಯಾದ ಮುಖ್ಯ ಪ್ರಾಣನಿಗೆ ಅಥವಾ ಚತುರ್ಮುಖ ಬ್ರಹ್ಮನಿಗೆ ಆಶ್ರಯನಾಗಿರುವಿ ಅಂತ ಪತಿಂಬೋ ಅಜ್ಞಾನಾಂ ಧೇನುನಾಂ ವಿಶುದ್ಧಿಸಿ ಅಂತ ಅದು ಹಿಂದಿನಂತೆ ಅರ್ಥ ಮಾಡಬೇಕು. ಇದು ಪ್ರಧಾನ ಪುರುಷೇಶ್ವರ ಅಂತ ಬಂತಲ್ಲ. ಪ್ರಧಾನ ಪುರುಷೇಶ್ವರ ಅಂತಂದ್ರೆ ದೈತ್ಯರಲ್ಲಿ ಪ್ರಧಾನನಾದಂತಹ ಪುರುಷ ಅಂದ್ರೆ ಈ ಬಲಾಸುರ. ಬಲ ಅಂತ ಒಂದು ರಾಕ್ಷಸ, ಯಾವುದು ಪುರಾಣದಲ್ಲಿ ಬರುವಂತಹ ಒಂದು ಕಥಾ. ಅದು ಅವನೇ ದೈತ್ಯರಲ್ಲಿ ಪ್ರಧಾನನಾದಂತಹ ಪುರುಷ. ಆ ಪ್ರಧಾನ ಪುರುಷನನ್ನ ಈಶ್ವರ ಅವನಿಗೆ ತಕ್ಕ ಶಾಸ್ತಿ ಮಾಡಿದವನು ಈ ಇಂದ್ರದೇವ. ಆ ಬಲಾಸುರ ಏನೊಂದು ಪರ್ವತದ ಗುಹೆಗೆ ಅಡ್ಡವಾಗಿ ಕಲ್ಲನ್ನಿಟ್ಟಿದ್ದ, ಆ ಕಲ್ಲನ್ನು ಕೂಡ ತೆಗೆದು ಆ ಗೋವುಗಳನ್ನು ರಕ್ಷಿಸಿದ. ಇದು ಒಂದು ಅರ್ಥ. ಅಥವಾ ಪ್ರಧಾನ ಪುರುಷೇಶ್ವರ ಅಂದ್ರೆ, ಪ್ರಧಾನ ಅಂದ್ರೆ ಪ್ರಕೃತಿ ಪುರುಷಯೋ ತತ್ಕಾರ್ಯ ಅವಿದ್ಯಾ ನಿರಸನೇನ ಇಷ್ಟೇ ಇತಿವಾ ಪ್ರಧಾನ ಪುರುಷೇಶ್ವರ. ಜೀವನಿಗೆ ಪ್ರಕೃತಿಯ ಸಂಬಂಧ ಬಂದಿದೆ, ಅದನ್ನ ನಿರಾಸ ಮಾಡುವವನು ಇದೇ ಭಗವಂತ. ಇದು ಈ ತರ ಒಂದು ನಿರ್ವಚನ ಇಲ್ಲಿ ಸೂಚಿತ ಆಗಿದೆ. ಆದ್ರಿಂದ ಪ್ರಧಾನ ಪುರುಷೇಶ್ವರ ಅನ್ನುವ ಭಗವಂತನ ಆ ಒಂದು ರೂಪ, ಪ್ರಧಾನ ಅಂದ್ರೆ ಪ್ರಕೃತಿ, ಪುರುಷ ಅಂದ್ರೆ ಜೀವ, ಅವರಿಬ್ಬರಿಗೆ ಈತ ಈಶನಾಗಿದ್ದಾನೆ ಅನ್ನುವ ಭಗವಂತನ ಸಾವಿರ ರೂಪಗಳಲ್ಲಿ ಒಂದಾದಂತಹ ರೂಪವನ್ನ ಈ ವೇದ ಮಂತ್ರ ವ್ಯಾಖ್ಯಾನಿಸ್ತಾ ಇದೆ. ಇದು ನಮಗೆ ತತ್ವಸಾರ ವ್ಯಾಖ್ಯಾನದಿಂದ ಗೊತ್ತಾಗುವಂತಹ ಒಂದು ಅಂಶ. ಹೆಚ್ಚು ಕಡಿಮೆ ಇದೇ ಅರ್ಥವನ್ನ ನಾನು ಕೂಡ ಮಾಡ್ಕೊಂಡಿದ್ದೇನೆ. ಕೆಲವು ಅನ್ವಯ ಕ್ರಮದಲ್ಲಿ ಮಾತ್ರ ನಂದು ಬದಲಾವಣೆ ಇದೆ. ನಾನು ಈಗಾಗಲೇ ಅನೇಕ ಸಾರಿ ಇದನ್ನು ಹೇಳಿದ್ದೆ. ಇಡೀ ವೇದ ಮಂತ್ರಕ್ಕೆ
ಕಂಪೋಸ್ ಮಾಡಿದಂತಹ ಎಡಿಟ್ ಮಾಡುವಂತಹ ವೇದ ಮಂತ್ರಕ್ಕೆ ಏಕಾನ್ವಯ ಹೇಳಲಿಕ್ಕೆ ಸಾಧ್ಯ ಆದ್ರೆ ಹೇಳುವ ಒಂದು ಪ್ರಯತ್ನ ಮಾಡ್ತೇನೆ. ಏಕಾನ್ವಯ ಹೇಳಲಿಕ್ಕೆ ಆಗದೆ ಹೋದ್ರೆ ಎರಡು ಅನ್ವಯ ಅಷ್ಟೇ. ಈಗ ಮಹೋಗೋತ್ರಸ್ಯ ಕ್ರಿಯತೆ ಸ್ವರಾಜ ದುರಶ್ಚ ವಿಶ್ವ ಅವೃಣೋತ್ ಅಪಸ್ವಾಹ ಅಂತ ಹೇಳಿ 10ನೇ ಮಂಡಲದಲ್ಲಿ ಬರುವಂಥದ್ದು. ಪ್ರತಿಂಬೋ ಅಜ್ಞಾನಾಂ ಸ್ವಾಧೀನೂನಾಂ ವಿಶುದ್ಧಿಸಿ ಅಂತ ಹೇಳಿ ಇದು ಮತ್ತೊಂದು ಕಡೆ ಬರುವಂಥದ್ದು 8ನೇ ಮಂಡಲದಲ್ಲಿ. ಈ ಎರಡನ್ನೂ ಒಟ್ಟಿಗೆ ಸೇರಿಸಿ ಒಂದು ಮಂತ್ರ ಮಾಡಿದಾಗ ಅದಕ್ಕೆ ಏಕಾರ್ಥವನ್ನ ಏಕಾನ್ವಯವನ್ನ ಪ್ರತಿಂಬೋ ಅಜ್ಞಾನ ಅನ್ನೋದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕು. ಅದಕ್ಕಾಗಿ ನನಗೊಂದು ಹೀಗೆ ಅರ್ಥ ಹೊಳಿತಾ ಇದೆ, ಅದನ್ನ ತಮ್ಮ ಮುಂದೆ ಹೀಗೆ ಹೇಳ್ತೇನೆ. ಸರ್ವೈಶ್ವರ್ಯಶಾಲಿಯ ಅಂತ ಭಗವಂತನೇ, ನೀನು ಸ್ವರಾಜ, ಸ್ವತಂತ್ರನಾಗಿದ್ದೆ. ನಿನ್ನೆ ಅನೇಕ ಅವತಾರಗಳಲ್ಲಿ ಅನೇಕ ಶಾಸ್ತ್ರಗಳನ್ನು ನೀನು ಬೆಳಕಿಗೆ ತಂದಿದ್ದೀಯಲ್ಲ, ಆ ಎಲ್ಲ ಶಾಸ್ತ್ರಗಳು ಕೂಡ ನಾಶರಹಿತವಾಗಿವೆ. ಆ ನಾಶರಹಿತವಾದ ವೇದಗಳೆಂಬ ಶಾಸ್ತ್ರಗಳ ಪಾಲನದ ಜವಾಬ್ದಾರಿಯನ್ನು ಹೊತ್ತಂಥವನು ಈ ಜೀವ. ಅದರ ಪತಿ ಅಂತಂದ್ರೆ ಕೇವಲ ಚತುರ್ಮುಖ ಅಥವಾ ಮುಖ್ಯ ಪ್ರಾಣನೇ ಆಗಬೇಕಾಗಿಲ್ಲ, ನಾವು ಕೂಡ ಪತಿಗಳೇ. ನಾವು ಹೇಗೆ ಅದ್ರ ಪತಿಗಳು ಅಂದ್ರೆ ಆ ವೇದದ ರಕ್ಷಣದ ಒಂದು ಕಿಂಚಿತ್ ಜವಾಬ್ದಾರಿ ನಮಗಾದ್ರೂ ಇದೆಯಲ್ಲ. ಚತುರ್ಮುಖ ಮುಖ್ಯ ಪ್ರಾಣರಷ್ಟು ನಮ್ಗೆ ಇಲ್ಲದೆ ಹೋಗ್ಬೋದು, ಸ್ವಲ್ಪ ನಮಗಾದ್ರೂ ಕೂಡ ಅದರ ಜವಾಬ್ದಾರಿ ಇದ್ದೇ ಇದೆ. ಆದ್ರಿಂದ ನಾವು ಕೂಡ ಅದರ ಪತಿಗಳು ಅಂತ ಕರೆಸ್ಕೊಂಡಿದ್ದೇವೆ. ಪೂರ್ಣ ಅದರ ಜವಾಬ್ದಾರಿಯೇ ಇಲ್ಲದೆ ಹೋದ್ರೂ ಕೂಡ ಅದನ್ನ ಸವಿಯುವ, ವೇದಾರ್ಥವನ್ನು ಸವಿಯುವ ಜವಾಬ್ದಾರಿ ಆದ್ರೂ ನಮಗಿದೆ. ಅದರಿಂದ ನಾವೇ ಆ ವೇದಾರ್ಥಗಳ ಪತಿಗಳು, ಆ ವೇದಗಳ ನಾಶರಹಿತವಾದ ಶಾಸ್ತ್ರಗಳ ಪತಿಗಳು ನಾವು. ಅದರ ಜವಾಬ್ದಾರಿಯನ್ನು ಹೊತ್ತಂತಹ ಎಲ್ಲಾ ಸಾಧಕರಿಗೆ ಪ್ರಕೃತಿಯ ಬಂಧನ ಬಂದೊದಗಿದೆ. ಪ್ರಕೃತಿಯ ಬಂಧನವನ್ನು ನೀನೇ ಬಿಡಿಸ್ತಿ. ಅದಲ್ಲದೆ ಪರ್ವತಪ್ರಾಯವಾಗಿ ಅನೇಕ ವಿಘ್ನಗಳು, ಅವರ ಸಾಧನೆಯ ಮಾರ್ಗದಲ್ಲಿ ಅನೇಕ ವಿಘ್ನಗಳು ಬರಬಹುದು ಅವರಿಗೆ. ಆ ಎಲ್ಲಾ ವಿಘ್ನಗಳನ್ನು ಕೂಡ ನೀನೇ ನಿವಾರಿಸ್ತಿ. ಪರ್ವತಪ್ರಾಯವಾದ ವಿಘ್ನಗಳನ್ನ ಮತ್ತೆ ಪ್ರಕೃತಿಯ ಬಂಧನವನ್ನು ನೀನೇ ಬಿಡಿಸ್ತಿ. ಮತ್ತೆ ಆ ವೇದದ ರಕ್ಷಕವಾದಂತಹ ವೇದಾಭಿಮಾನಿನಿ ಲಕ್ಷ್ಮೀದೇವಿಯ ಮಾಯೆ, ಅದು ವೇದಕ್ಕೆ ರಕ್ಷಕ. ಆ ಮಾಯೆಯನ್ನು ಕೂಡ ನೀನೇ ದೂರ ಮಾಡ್ತೇವೆ. ಮತ್ತೆ ಎಲ್ಲ ರೀತಿಯಾದ ಜ್ಞಾನದ ಸ್ವರೂಪ ಜ್ಞಾನ, ಬಾಹ್ಯ ಜ್ಞಾನ ಅಂದ್ರೆ ವೃತ್ತಿ ಜ್ಞಾನ ಮತ್ತೆ ಸ್ವರೂಪ ಜ್ಞಾನ, ಈ ಎರಡೂ ಜ್ಞಾನಗಳ ಪ್ರತಿಬಂಧಕಗಳನ್ನು ಕೂಡ ನೀನು ದೂರ ಮಾಡ್ತೀವಿ. ವೇದಗಳೆಂಬ ಧೇನುಗಳಿಗೆ ನೀನೇ ಆಶ್ರಯನಾಗಿದ್ದಿ. ಇದು ಅದರ ತಾತ್ಪರ್ಯ, ನಾನು ಮಾಡಿಕೊಂಡ ತಾತ್ಪರ್ಯ. ಅದಕ್ಕೆ ಆ ಶ್ಲೋಕದಿಂದ ಹೊರಡುವ ಅರ್ಥಗಳು, ಅನ್ವಯಾರ್ಥ ಹೇಗೆ? ಹೇ ಇಂದ್ರ, ಹೇ ಇಂದ್ರ ಅಂತ ಎಲ್ಲ ಕಡೆ ಇದ್ದೇ ಇದೆ. ಇಂದ್ರನೇ ಸ್ವರಾಜ ಅಂದ್ರೆ ಸ್ವತಂತ್ರನಾದಂಥ, ಸ್ವತಂತ್ರ ರಾಜ. ಸ್ವರಮಣ ಅಂತನೂ ಅರ್ಥ ಆಗ್ಬೋದು, ಮತ್ತೆ ಸ್ವತಂತ್ರನಾದಂಥ ರಾಜ ನೀನು ಹಾಗೂ ಅರ್ಥ ಆಗ್ಬೋದು. ಅಂಥ ಭಗವಂತ ನೀನೇ ಭಗವಂತ. ಇದು ಸ್ವರಾಜ ಅಂತ ಇಲ್ಲೇನು ಶಬ್ದ ಇದೆಯಲ್ಲ, ಆ ಸ್ವರಾಜ ಅನ್ನೋ ಶಬ್ದವನ್ನ ಒಂದು ಕಡೆ ಪರ್ವತಕ್ಕೆ ವಿಶೇಷಣವನ್ನಾಗಿ ಮಾಡಿದ್ದಾರೆ ತತ್ವಸಾರ ವ್ಯಾಖ್ಯಾನದಲ್ಲಿ, ಮತ್ತೆ ಸಾಯಣರ ವ್ಯಾಖ್ಯಾನದಲ್ಲಿ ಕೂಡ. ಪರ್ವತ ಅಂತನ್ನೋದು ಸ್ವಯಂ ಶೋಭಿಸ್ತಾ ಇದೆ ಅಂತ ಈಗ ಅದಕ್ಕೆ ವ್ಯಾಖ್ಯಾನ ಇದೆ. ಮತ್ತೆ ಗೋವುಗಳು ಕೂಡ ಸ್ವರಾಜ, ಅವು ತಮ್ಮ ದುಃಖವನ್ನು ಕಳ್ಕೊಂಡು ಸುಖ ಪಡ್ತಾ ಇವೆ, ಆನಂದದಿಂದ ವಿಹರಿಸ್ತಾ ಇವೆ ಅಂತ ಹೀಗೆ ಒಂದು ಅರ್ಥ ಅಲ್ಲಿ ಕಾಣಿಸ್ತದೆ. ಸಾಯಣ ಭಾಷ್ಯದಲ್ಲಿ ಸ್ವಯಮೇವ ರಾಜಮಾನಸ್ಯ ಸ್ವರಾಜ ಅಂತ ಶೆಟ್ಟಿ ವಿಭಕ್ತಿ ಏಕವಚನ ಅದು. ಹೀಗೆ ಸ್ವಯಂ ಶೋಭಿಸುವ ಪರ್ವತ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ತತ್ವಸಾರ ವ್ಯಾಖ್ಯಾನದಲ್ಲಿ ಸ್ವರಾಜ ಅಂತ ಅನ್ನೋದನ್ನ ಆ ಗೋವುಗಳಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅವು ಬಂಧನವನ್ನು ಕಳ್ಕೊಂಡು ವಿಹರಿಸ್ತಾ ಇರುವಂತ ಗೋವುಗಳು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಸ್ವರಾಜ ಅಂತೇಳಿ ಏಕವಚನಾಂತವಾಗಿ, ಪ್ರಥಮ ವಿಭಕ್ತಿ ಏಕವಚನಾಂತವಾಗಿ, ನೀನು ಸ್ವರಾಜನಾದಂಥ ಭಗವಂತ, ಸ್ವತಂತ್ರನಾದಂಥ ಸ್ವರಮಣನಾದಂಥ ಭಗವಂತ ನೀನು. ಈ ನಾಶರಹಿತವಾದಂಥ ವಹ ಅಜ್ಞಾನಾಂ ಶ್ರುತಿಂ, ವಹ ಅಂದ್ರೆ ನಿನ್ನ, ಅದು ನಮ್ಗೆ ಗೊತ್ತಿದೆ. ನೀನು ನಿನ್ನ ಅನೇಕ ರೂಪಗಳಲ್ಲಿ ಬೆಳಕಿಗೆ ತಂದಿರುವಂತಹ ವೇದವಾಕ್ಯಗಳು. ಅಜ್ಞಾನಾಂ ನಾಶರಹಿತವಾದ ಶ್ರುತೀನಾಂ ಪತಿಂ,
ಶ್ರುತಿಗಳ ಪತಿ ಈ ಜೀವ. ಅದು ಹೇಗೆ ಅಂದ್ರೆ ಪಾಲನಶೀಲ ಮತ್ತು ಪಾನಶೀಲ ಅಂತ ಎರಡು ಅರ್ಥಗಳನ್ನ ನಾನು ಅದಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಪಾಲನಶೀಲ ಅಂದ್ರೆ ಆ ವೇದಗಳನ್ನ ಕಾಪಾಡಬೇಕಾದಂತಹ ಜವಾಬ್ದಾರಿ ಇದ್ದವನು. ಪಾನ ಅಂದ್ರೆ ವೇದಾರ್ಥಗಳನ್ನ ಪಾನ ಮಾಡಿ ಅದರ ಅರ್ಥವನ್ನು ಸವಿಯಬೇಕಾದ ಜವಾಬ್ದಾರಿ ಇದ್ದವನು. ಹೀಗೆ ಎರಡೂ ಕಾರಣದಿಂದಲೂ ಅವನು ಪತಿಯೇ. ಪತಿ ಅನ್ನೋ ಒಂದು ಶಬ್ದ ಪಾತೀತಿ ಪತಿ ಅಂತ ಹೊರಟಿದೆ. ಪ ಅಂತ ಧಾತು, ಅದಕ್ಕೆ ಗತಿ ಅಂತ ಪ್ರತ್ಯಯ, ಹೀಗೆಲ್ಲ ಈಗ ನಮ್ಮ ಶಾಸ್ತ್ರದಲ್ಲಿ, ವ್ಯಾಕರಣ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಲ್ಲಿ ಪ ಅಂದ್ರೆ ಪಾ ರಕ್ಷಣೆ ಅಂತ ಧಾತು, ಅದಕ್ಕೆ ಗತಿ ಅಂತ ಪ್ರತ್ಯಯ ಬಂದಿದೆ. ಅದು ಪಾ ರಕ್ಷಣೆ ಅಂತ ಧಾತು ಯಾಕಾಗಬೇಕು? ಪಾತೀತಿ ಪಾನಿ ಅಂತ ಧಾತುವೂ ಆಗ್ಬೋದಲ್ಲ. ಯಾರು ರಕ್ಷಣೆ ಮಾಡ್ತಾನೋ ಅವನೂ ಪತಿಯೇ, ಯಾರು ಕುಡಿತಾನೋ ಅವನೂ ಪತಿಯೇ. ವೇದಾರ್ಥವನ್ನು ಪಾನ ಮಾಡುವವನು ಈ ಜೀವ. ಹಾಗೆ ವೇದವನ್ನ ಪಾಲನೆ ಮಾಡುವ ಹೆಚ್ಚಿನ ಜವಾಬ್ದಾರಿಯೂ ನಮ್ಗಿದ್ದೇ ಇದೆಯಲ್ಲ. ಅಂಥ ಸಾಧಕ ಸಾಮಾನ್ಯರ ನಾವೆಲ್ಲರೂ, ಅಂಥ ಸಾಧಕ ಸಾಮಾನ್ಯರಾದ ನಮ್ಮೆಲ್ಲರನ್ನೂ ಉದ್ದೇಶಿಸಿ, ಹೀಗಿದು ಪ್ರತಿಂಬೋ ಅಜ್ಞಾನಾಮ್ ಅಂತ ಏನಿದೆಯಲ್ಲ, ಅದನ್ನ ಈ ಮಹೋಗೋತ್ರಸ್ಯ ಕ್ಷಯತಿ ಅನ್ನುವ ಇನ್ನೊಂದು ಅರ್ಧ ಏನಿದೆ ಅದರ ಜೊತೆಗೆ ಸೇರಿಸಿಕೊಂಡಾಗ ಏಕಾನ್ವಯ ಆಗ್ತದೆ. ಏಕಾನ್ವಯ ಮಾಡ್ಲಿಕ್ಕಾಗಿ ಈ ತರ ವ್ಯಾಖ್ಯಾನ ಮಾಡಿದ್ದೇನೆ. ಇದನ್ನು ತಾವೆಲ್ಲ ಗಮನಿಸಬೇಕು. ಈ ವೇದಾರ್ಥವನ್ನು ಪಾಲನೆ ಮಾಡುವ ಜವಾಬ್ದಾರಿ ವಾಸ್ತವಿಕವಾಗಿ ದೊಡ್ಡ ದೊಡ್ಡ ದೇವತೆಗಳಿದೆ. ಸಣ್ಣವರಿಗೆ ನಮಗೇನು ಆ ಜವಾಬ್ದಾರಿ? ನಮ್ಮಂಥವ್ರು ಏನು ವೇದಗಳನ್ನ ಪಾಲನೆ ಮಾಡಿಯೇವು? ಆದ್ರೂ ಮಾಡುವ ಕರ್ತವ್ಯ ಇದ್ದೇವೆ. ನಾವು ಅರ್ಘ್ಯ ಕೊಡ್ತೇವಲ್ಲ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸೂರ್ಯಾರ್ಘ್ಯ ಕೊಡ್ತೇವೆ. ಆ ಅರ್ಘ್ಯ ಕೊಡುವುದು ಸೂರ್ಯನ ಉದಯಾಸ್ತಮಾನಗಳಿಗೆ ತೊಂದರೆ ಕೊಡುವಂತಹ ಮಂದೇಹ ಎಂಬ ರಾಕ್ಷಸರ ಉಪಟಳವನ್ನು ಪರಿಹಾರ ಮಾಡ್ಲಿಕ್ಕಾಗಿ ಅಂತ ಹೇಳ್ತಾರೆ. ಈ ನಮ್ಮಂಥವ್ರು ಅರ್ಘ್ಯ ಕೊಟ್ರೆ ಆ ಮಂದೇಹರೆಂಬ ರಾಕ್ಷಸರ ಉಪಟಳ ಸೂರ್ಯನಿಗೆ ಏನು ಕಡಿಮೆ ಆಗಿತ್ತು? ಅದಕ್ಕಾಗಿ ವಾಲಖಿಲ್ಯರು ಅನ್ನುವಂತಹ 60,000 ಜನ ಋಷಿಗಳ ಒಂದು ದೊಡ್ಡ ತಂಡವೇ ಆ ಸೂರ್ಯನ ರಥದಲ್ಲಿದೆ, ನಮಗದೆಲ್ಲ ಗೊತ್ತಿದೆ. ಅದರಿಂದ ವಾಸ್ತವಿಕವಾಗಿ ಆ ಮಂದೇಹರೆಂಬ ರಾಕ್ಷಸರನ್ನ ಹೊಡೆದಟ್ಟುವವರು ಆ ಋಷಿಗಳು. ಆದ್ರೆ ನಾವು ಕೂಡ ಎತ್ಕಿಂಚಿತ ಜವಾಬ್ದಾರಿ ಅದರಲ್ಲಿ ತಗೊಂಡಿದ್ದೇವೆ. ನಮ್ದು ಒಂದು ಕರ್ತವ್ಯ ಅಲ್ಲಿದೆ. ನಮ್ಮ ಯೋಗ್ಯತೆಗನುಸಾರವಾಗಿ ಸ್ವಲ್ಪ ಸ್ವಲ್ಪ ಜವಾಬ್ದಾರಿಯನ್ನಾದ್ರೂ ನಾವು ನಿರ್ವಹಿಸಬೇಕು. ಆದ್ರಿಂದ ವೇದಗಳ ಪತಿ ಪಾಲನ ಮಾಡುವವರು ಮತ್ತು ಪಾಲನೆ ಮಾಡುವವರು ಎರಡೂ ನಾವು ಹೌದು. ಆದ್ರಿಂದ ನಮ್ಮಂಥ ಸಾಧಕ ಸಾಮಾನ್ಯರನ್ನು ಉದ್ದೇಶಿಸಿ ಮಹಃ, ಅದು ಷಷ್ಠಿ ವಿಭಕ್ತಿ ಏಕವಚನ, ದೊಡ್ಡದಾದಂಥ ಗೋತ್ರ ಅಂದ್ರೆ, ಗೋತ್ರ ಅನ್ನೋ ಶಬ್ದಕ್ಕೆ ನಾನು ಇಲ್ಲಿ ಈ ವಲಾಸುರ ಗೋವುಗಳನ್ನು ಬಚ್ಚಿಟ್ಟಿದ್ದ, ಅದಕ್ಕೊಂದು ಬಂಡೆಕಲ್ಲಿನ ಅಡ್ಡ ಇಟ್ಟಿದ್ದ ಇತ್ಯಾದಿ ಶಬ್ದಗಳ ಅರ್ಥಗಳೇನಿವೆ, ಆ ಅರ್ಥವನ್ನು ನಾನು ತಗೊಂಡೇ ಇಲ್ಲ. ಕೇವಲ ಅಧ್ಯಾತ್ಮ ಪರವಾದ ಅರ್ಥವನ್ನು ಮಾತ್ರ ನಾನು ಅನುಸಂಧಾನ ಮಾಡ್ಕೊಂಡಿರ್ತೇನೆ. ಅದನ್ನೇ ನಾನು ಇಲ್ಲಿ ಹೇಳಲಿಕ್ಕೆ ಕೂಡ ಬಯಸ್ತೇನೆ. ಆ ಅರ್ಥ ಇಲ್ಲ ಅಂತಲ್ಲ, ಅದಿದ್ದೇ ಇದೆ. ಅದು ಈ ಅರ್ಥ ಮುಖ್ಯ. ಗೋತ್ರ ಅಂದ್ರೆ ಏನು? ಗೋತ್ರ ಅಂದ್ರೆ ಪರ್ವತ. ಪರ್ವತ ಅಂದ್ರೆ ಏನು? ಬೆಟ್ಟದಂಥ ವಿಘ್ನ, ಗುಡ್ಡದಂಥ ಸಮಸ್ಯೆ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಇದು ಪರ್ವತಾಕಾರವಾದ ವಿಘ್ನ. ಆ ವಿಘ್ನವನ್ನ ಈ ಭಗವಂತ ಪರಿಹರಿಸ್ತಾನೆ. ಇನ್ನೊಂದು ಗೋತ್ರ ಅಂದ್ರೆ ಪ್ರಕೃತಿಯ ಬಂಧನ. ನಾವು ನಮ್ಮ ಸಾಧನೆಯನ್ನು ಮುಂದುವರಿಸುವ ಮಾರ್ಗದಲ್ಲಿ ಬೆಟ್ಟದಂತಹ ವಿಘ್ನಗಳು ಬಂದಿವೆ. ಅವೆಲ್ಲ ವಿಘ್ನಗಳು ನಮಗೆ ಸಾಧನೆಯನ್ನು ಮಾಡ್ಲಿಕ್ಕೆ ಅಡ್ಡಿಯಾಗಿವೆ. ಭಗವಂತ ಆ ವಿಘ್ನಗಳನ್ನು ಪರಿಹರಿಸ್ತಾನೆ. ನಮಗೆ ಮುಖ್ಯವಾದಂತಹ ವಿಘ್ನ ಅಂದ್ರೆ ಪ್ರಕೃತಿಯ ಬಂಧನವೇ, ಅದನ್ನ ಆತ ಪರಿಹರಿಸ್ತಾನೆ. ಮತ್ತೊಂದು ಗೋತ್ರ ಅಂತಿದೆಯಲ್ಲ, ಪರ್ವತಕ್ಕಾದ್ರೂ ಗೋತ್ರ ಅಂತ ಯಾಕೆ ಕರೀತಾರೆ? ಗೋ ಅಂದ್ರೆ ಭೂಮಿ. ಆ ಭೂಮಿಯನ್ನ ರಕ್ಷಣೆ ಮಾಡ್ತದಂತೆ ಈ ಪರ್ವತಗಳು. ಭೂಮಿಯ ಮೇಲ್ಭಾಗದಲ್ಲಿಯೂ ಕೆಳಭಾಗದಲ್ಲಿಯೂ ಆ ಪರ್ವತ ಆಳದಲ್ಲಿಯೂ ಇರ್ತದೆ, ಮೇಲೂ ಇರ್ತದೆ. ಹೀಗೆ ಭೂಮಿಯ ಮೇಲ್ಮೈಯನ್ನ ಒಳಮೈಯನ್ನು ಎರಡನ್ನೂ ಕೂಡ ರಕ್ಷಣೆ ಮಾಡುವಂಥದ್ದು ಪರ್ವತ ಅಂತ ಅದಕ್ಕೆ ಹೇಳ್ತಾರೆ. ಅದರಿಂದ ಗೋ ಅಂದ್ರೆ ಭೂಮಿ, ಅದರ ತ್ರ ಅಂದ್ರೆ ರಕ್ಷಕವಾದದ್ದು ಈ ಪರ್ವತ. ಹಾಗೇನೆ ಗೋ ಅಂದ್ರೆ ವೇದ ರಕ್ಷಕಸ್ಯ ಪಿಧಾನಸ್ಯ. ಗೋ ಅಂದ್ರೆ ವೇದ ಅಂತ ಅರ್ಥ, ಅದು ಪ್ರಸಿದ್ಧವಾದ ಅರ್ಥವೇ. ಅದರ ತ್ರ ವೇದವನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ಇರುವಂತಹ ಒಂದು ಮುಚ್ಚಳ ಇದೆ. ಆ ಮುಚ್ಚಳವನ್ನು ಕೂಡ ಈ ಭಗವಂತ ಕ್ಷಯತಿ ಅಂದ್ರೆ ಅಪಗಮಯತಿ, ದೂರ ಮಾಡ್ತಾನೆ. ಮತ್ತೆ ಚ ಅಂತಿದೆಯಲ್ಲ, ದುರಶ್ಚ ವಿಶ್ವಾಹ ಅಂತ ಹೇಳಿ. ದುರಹ ಅಂದ್ರೆ ದುರವಸ್ಥೆಗೊಳಗಾದದ್ದು ಅಂತ ಅರ್ಥ. ಗೋವುಗಳಾದ್ರೆ ದುರವಸ್ಥೆಗೊಳಗಾದದ್ದು, ವೇದಗಳು ಕೂಡ ನೆಗ್ಲಿಜೆನ್ಸಿಗೆ, ತಿರಸ್ಕಾರಕ್ಕೊಳಗಾದದ್ದು
ಅಂತ ಅರ್ಥ ನಾವು ತಿಳ್ಕೋಬಹುದು. ಅಥವಾ ದುರಹ ಅಂದ್ರೆ ದುಃಖ ಪ್ರಾಪ್ಯ, ಕಷ್ಟಪಟ್ಟು ಅರ್ಥ ಮಾಡಿಕೊಳ್ಬೇಕಾದದ್ದು, ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ ವೇದಶಾಸ್ತ್ರ. ಅಂತಹ ಸ್ವಾಹ ಅಂದ್ರೆ ಸ್ವಕೀಯ, ನಮ್ಮದೇ ಆದಂತಹ ಅಥವಾ ಭಗವಂತನಿಗೆ ಸಂಬಂಧಪಟ್ಟಂಥ. ವಿಶ್ವಾಹ ಅಂದ್ರೆ ಎಲ್ಲ. ಗಾಹ ಅಂತ ಅಧ್ಯಾಹಾರ ಮಾಡ್ಕೊಳ್ಬೇಕು. ದುರಶ್ಚ ವಿಶ್ವ ಅವೃಣೋದಪಸ್ವಾಹ ಅಂತೇಳಿ ಗಾಹ ಅಂತ ಅಧ್ಯಾಹಾರ ಮಾಡ್ಕೋಬೇಕು. ಗೋವು ಅಂದ್ರೆ ಗಾಹ ಅಂದ್ರೆ ವೇದಾನ್ ಅಂತ ಅರ್ಥ. ಹಾಗೆ ಗೋವು ಅಂದ್ರೆ ಜ್ಞಾನ ಅಂತ ಕೂಡ ಅರ್ಥ ಇದೆ. ಜ್ಞಾನಗಳನ್ನು ಕೂಡ ಅಪಾವೃಣೋತ್ ಮೋಚಯಾಮಾಸ, ಆ ವೇದಗಳನ್ನು ಭಗವಂತ ಬಿಡಿಸ್ತಾನೆ. ಮತ್ತೆ ಜ್ಞಾನಗಳನ್ನು ಕೂಡ ನಮ್ಮ ಸ್ವರೂಪಭೂತ ಜ್ಞಾನ ಮತ್ತು ಬಾಹ್ಯ ಜ್ಞಾನ ಇವುಗಳನ್ನು ಕೂಡ ಆತ ಬಿಡಿಸ್ತಾನೆ ಅಂತ ಅದರ ತಾತ್ಪರ್ಯ. ತ್ವಂ ಧೇನುನ ವಿಶುದ್ಧಿಸಿ, ಧೇನುಗಳು ಅಂದ್ರೆ ಈ ವೇದಗಳೆಂದ ಧೇನುಗಳು. ಆ ಧೇನುಗಳಿಗೆ ನೀನು ಇಶುಧಿ ಅಂದ್ರೆ ಬತ್ತಳಿಕೆ ಅಂತ ಆಶ್ರಯನಾಗಿರುವೆ. ಆ ಅರ್ಥ ಹಿಂದಿಂದ ಕಂಟಿನ್ಯೂ ಆಗಿದೆ. ಇದೊಂದು ಮಾತ್ರ ತ್ವಂ ಧೇನುನ ವಿಶುದ್ಧಿಸಿ ಎನ್ನುವುದು ಮಾತ್ರ ಮೂಲ ಈ ಅನ್ವಯದಿಂದ ಸ್ವಲ್ಪ ಬೇರ್ಪಟ್ಟಿದೆ. ಉಳಿದಂತೆ ಪ್ರತಿಂಬುವ ಅಜ್ಞಾನ ಅನ್ನುವುದು ಮಹೋದೇವಸ್ಯ ಕ್ಷಯತಿ ಅನ್ನೋದ್ರ ಜೊತೆ ಸಂಬಂಧ ಹೊಂದುತ್ತದೆ. ಕ್ಷಯತಿ ಅಂದ್ರೆ ಅಪಗಮಯತಿ, ಪರಿಹರಿಸ್ತಾನೆ ಅಂತ ಅರ್ಥ. ಈ ಲಕ್ಷ್ಮೀದೇವಿಯ ಒಂದು ಮಾಯಾ ಏನಿದೆಯಲ್ಲ, ಪರಮಾತ್ಮನ ಮಾಯೆಯೂ ಸರಿ, ಲಕ್ಷ್ಮೀದೇವಿಯ ಮಾಯೆಯೂ ಸರಿ, ಸರಸ್ವತಿ ಭಾರತೀಯರ ಮಾಯೆಯೂ ಸರಿ, ಇದೆಲ್ಲ ಗೋತ್ರ ಅಂತ ಕರೆಸ್ಕೊಂಡಿದೆ. ಯಾಕೆಂದ್ರೆ ಗೋ ಅಂದ್ರೆ ವೇದ, ಅವರೆಲ್ಲ ವೇದಾಭಿಮಾನಿನಿಯರು. ಅವರು ಈ ವೇದ ಅರ್ಥ ಅಷ್ಟು ಸುಲಭವಾಗಿ ಸ್ಫುರಣ ಆಗದಂತೆ ಅದಕ್ಕೊಂದು ಮುಚ್ಚಳದ ರೂಪದಲ್ಲಿದ್ದಾರೆ. ಅದಕ್ಕಾಗಿ ಗೋತ್ರ ಅಂದ್ರೆ ವೇದ ರಕ್ಷಕವಾದ ಒಂದು ಮುಚ್ಚಳ, ಪಿಧಾನ ಅಂದ್ರೆ ಮುಚ್ಚಳ. ಆ ಮುಚ್ಚಳವನ್ನ ಅಂದ್ರೆ ಲಕ್ಷ್ಮೀದೇವಿಯ, ಸರಸ್ವತಿ ದೇವಿಯ, ಭಾರತೀ ದೇವಿಯ ಸ್ವಯಂ ಭಗವಂತನ ಮಾಯೆಯನ್ನು ಕೂಡ ಭಗವಂತನೇ ದೂರ ಮಾಡಬೇಕು. ಇದು ಅದರ ಒಟ್ಟಾರೆ ತಾತ್ಪರ್ಯ ಆಗ್ತದೆ. ಈ ಗೋತ್ರ ಅನ್ನೋ ಶಬ್ದಕ್ಕೆ ನಾನು ಹೀಗಾಗಿ ಅರ್ಥ ಮಾಡಿದ್ದೇನೆ ಅಂದ್ರೆ, ಈಶಾವಾಸ್ಯ ಉಪನಿಷತ್ನಲ್ಲಿ ಮತ್ತು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಒಂದು ಮಂತ್ರ ನಮ್ಗೆ ಕೇಳಿ ಬರ್ತದೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನಪಾವೃಣು ಸತ್ಯಧರ್ಮಾಯ ದೃಷ್ಟಯೇ ಅಂತ. ಹಿರಣ್ಮಯೇನ ಪಾತ್ರೇಣ, ಒಂದು ಬಂಗಾರದ ಪಾತ್ರೆಯಿಂದ, ಮುಚ್ಚಳದಿಂದ ಸತ್ಯದ ಮುಖ ಮುಚ್ಚಿ ಹೋಗಿದೆ ಅಂತ. ಅಲ್ಲಿ ಪಾತ್ರ ಅಂದ್ರೆ ಮುಚ್ಚಳ ಅಂತ ಅರ್ಥ. ಅಲ್ಲಿ ಪಾತ್ರ ಅಂದ್ರೆ ಮುಚ್ಚಳ ಅಂತ ಅರ್ಥ ಬಂದಿರೋದ್ರಿಂದ ನಾನು ಇಲ್ಲಿ ಗೋತ್ರ ಅಂದ್ರೂ ಕೂಡ ಮುಚ್ಚಳ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಪಾತ್ರಂ ಹಿರಣ್ಮಯಂ ಸೂರ್ಯಮಂಡಲ ಉದಾಹೃತಂ. ಈಶಾವಾಸ್ಯ ಉಪನಿಷತ್ನಲ್ಲಿ ಹಿರಣ್ಮಯವಾದ ಪಾತ್ರ ಅಂದ್ರೆ ಸೂರ್ಯಮಂಡಲ, ಜ್ಯೋತಿರ್ಮಯವಾದ ಸೂರ್ಯಮಂಡಲದಿಂದ ನಿನ್ನ ರೂಪ ಮುಚ್ಚಿ ಹೋಗಿದೆ, ಮತ್ತೆ ನಿನ್ನ ರೂಪವನ್ನು ನನಗೆ ತೋರಿಸು ಅಂತ ಈಗ ಅದಕ್ಕೆ ಅರ್ಥ ಹೇಳಿದ್ದಾರೆ. ಅದಲ್ಲದೇನೆ ಒಟ್ಟಾರೆ ಈ ಭಗವಂತನ ರೂಪ ಅಂತ, ಭಗವಂತನ ಸ್ವರೂಪ ಅಂತ ಅನ್ನೋದು ಹೀಗೆ ಆವೃತ ಆಗಿದೆ. ಪಾತ್ರ ಅಂತಂದ್ರೆ ಒಂದು ಪಿಧಾನ, ಒಂದು ತಳಿಗೆ, ಬಂಗಾರದ ಒಂದು ಪಾತ್ರ. ಪಾತ್ರ ಅಂದ್ರೆ ನಮ್ಗೆ ಗೊತ್ತಿರುವಂತೆ ಸಾಮಾನ್ಯವಾದ ಪಾತ್ರ, ಅದು ಅಲ್ಲದೆ ಒಂದು ಮುಚ್ಚಳನು. ಹಾಗೂ ಅದಕ್ಕೆ ಅರ್ಥ ಅನೇಕ ಜನ ಜ್ಞಾನಿಗಳು ಮಾಡ್ತಾರೆ. ಅಲ್ಲಿ ನಿನ್ನ ಆ ರೂಪವನ್ನು ನಮಗೆ ತೆರೆದು ತೋರಿಸು, ತತ್ವಂ ಪೂಷನ್ ಅಪಾವೃಣು ಸತ್ಯಧರ್ಮ ದೃಷ್ಟಿ ಅಂತ ಅಲ್ಲಿ ಬಂದಿದೆ. ಅದರಂತೆ ನಾವು ಇಲ್ಲೂ ಕೂಡ ಗೋತ್ರ ಅಂತಂದ್ರೆ ಆ ಭಗವಂತನ ಸ್ವರೂಪಕ್ಕೆ ವೇದಗಳನ್ನ ರಕ್ಷಣೆ ಮಾಡ್ಲಿಕ್ಕಿರುವಂತಹ ಒಂದು ಮುಚ್ಚಳ. ಯಾವುದೊಂದು ಮುಚ್ಚಳ ಅಂದ್ರೆ ಲಕ್ಷ್ಮೀದೇವಿ ಮತ್ತು ಸರಸ್ವತಿ ಭಾರತೀಯರ ಒಂದು ಮಾಯೆ, ಅದೇ ಮುಚ್ಚಳ. ಅದನ್ನ ಪರಿಹರಿಸಬೇಕಾದವನು ಈ ಭಗವಂತನೇ. ಮಾಮೇವೇ ಪ್ರಪಂಚಂತೆ ಮಾಯಾಮೇಧಾಂ ತರಂತಿತೆ. ನನ್ನನ್ನು ಯಾರು ಶರಣಾಗತರಾಗ್ತಾರೆ ಅವರಿಗೆ ಈ ಮಾಯೆಯನ್ನು ನಾನು ತೆರೆದು ತೋರಿಸ್ತೀನಿ ಅಂತ ಭಗವಂತ ಗೀತಾದಲ್ಲಿ ಹೇಳ್ತಾನಲ್ಲ. ಆದ್ರಿಂದ ಮಾಯೆಯನ್ನು ತೆರೆದು ತೋರಿಸಬೇಕಾದವನು ಈ ಭಗವಂತನೇ ಆಗಿದ್ದಾನೆ. ಹೀಗೆ ಗೋತ್ರ ಅಂತಂದ್ರೆ ಒಂದು ಪರ್ವತಪ್ರಾಯವಾದ ವಿಘ್ನ, ಮತ್ತೊಂದು ಪ್ರಕೃತಿಯ ಬಂಧನ, ಅಥವಾ ವೇದಕ್ಕೆ ರಕ್ಷಕವಾದಂಥ
ಈ ಲಕ್ಷ್ಮೀ ದೇವಿಯ, ಸರಸ್ವತಿ ದೇವಿ, ಭಾರತೀ ದೇವಿಯರ ಒಂದು ಮಾಯ, ಇದನ್ನೆಲ್ಲ ಈ ಭಗವಂತನೇ ದೂರ ಮಾಡ್ತಾನೆ. ಮತ್ತೆ ಆ ದುರವಸ್ಥೆಗೆ ಈಡಾದಂಥ, ನೆಗ್ಲಿಜೆನ್ಸಿಗೆ ಈಡಾದಂಥ ಈ ವಿಶ್ವಾಹ, ಸರ್ವಾಹ, ಗಾಹ ಎಲ್ಲ ವೇದವಾಕ್ಯಗಳನ್ನು ಕೂಡ ಮತ್ತು ಜ್ಞಾನಗಳನ್ನು ಕೂಡ ಆತ ಬಿಡಿಸ್ತಾನೆ. ಅದ್ರ ದುರವಸ್ಥೆಯಿಂದ ಆತ ಬಿಡಿಸ್ತಾನೆ. ಅಲ್ಲೇ ಈಶಾವಾಸಿ ಉಪನಿಷತ್ನಲ್ಲೇ ಹಾಗೆ ಮಂತ್ರನೂ ಕೂಡ ಕಾಣಿಸ್ತದೆ. ವ್ಯೂಹ ರಶ್ಮೀನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಪೂಷನ್ನೇಕರ್ಷೇ ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮೀನ್ ಸಮೂಹ ತೇಜೋ ಯತ್ತೇ ರೂಪಂ ಕಲ್ಯಾಣತಮಂ ತತ್ತೇ ಪಶ್ಯಾಮಿ ಅಂತ. ನನ್ನ ಸ್ವರೂಪ ಜ್ಞಾನಕ್ಕೆ ಬಂದಿರುವ ಆವರಣವನ್ನ ನೀನು ಪರಿಹರಿಸು, ನನ್ನ ಬಾಹ್ಯ ಜ್ಞಾನಕ್ಕೆ ಅಂದ್ರೆ ಮನೋವೃತ್ತಿ ರೂಪವಾದ ಜ್ಞಾನಕ್ಕೆ ಬಂದಿರುವ ವಿಘ್ನಗಳನ್ನು ನೀನು ಪರಿಹರಿಸು ಅಂತ ಹೀಗೆ ಅವನನ್ನ ಕೇಳುವಂತಹ ಒಂದು ಸ್ತೋತ್ರ ಅಲ್ಲಿ ಕಂಡು ಬರುತ್ತದೆ. ಈಶಾವಾಸ್ಯ ಉಪನಿಷತ್ನಲ್ಲಿ ಅದಿದೆ. ಹಾಗೆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಆ ಮಂತ್ರ ಇದೆ. ಸಮೂಹ ತೇಜ ಮತ್ತೆ ವ್ಯೂಹ ರಶ್ಮಿ, ಸ್ವರೂಪ ಜ್ಞಾನಕ್ಕೆ ನನ್ನ ಸ್ವರೂಪ ಜ್ಞಾನವನ್ನು ವಿಸ್ತಾರಗೊಳಿಸು, ನನ್ನ ಬಾಹ್ಯ ಜ್ಞಾನವನ್ನು ವಿಸ್ತಾರಗೊಳಿಸು. ಹಾಗೆ ಇಲ್ಲೂ ಕೂಡ ವಿಶ್ವಾಹ ಗಾಹ ಅಂದ್ರೆ ಎಲ್ಲ ರೀತಿಯಾದ ಜ್ಞಾನಗಳು, ಸ್ವರೂಪ ಜ್ಞಾನಗಳು ಮತ್ತು ಬಾಹ್ಯ ಜ್ಞಾನಗಳು, ಅವುಗಳನ್ನ ಈ ಭಗವಂತ ಅಪಾವೃಣೋತ್ ಅಂದ್ರೆ ಅದಕ್ಕಿರುವ ವಿಘ್ನಗಳನ್ನ ದೂರ ಮಾಡಿ ಆ ಜ್ಞಾನ ನಮಗೆ ಬರುವಂತೆ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಹೀಗೆ ಪುರುಷನಿಗೆ ಬಂದಿರುವಂತಹ ಇದು ಪ್ರಧಾನ ಪುರುಷೇಶ್ವರ. ಯಾಕೆಂದ್ರೆ ಪುರುಷಸ್ಯ ಪ್ರಧಾನ ಬಂಧ ನಿವಾರಕತ್ವಾತ್, ಪುರುಷನಿಗೆ ಬಂದಿರುವಂತಹ ಪ್ರಧಾನದ ಪ್ರಕೃತಿಯ ಬಂಧನವನ್ನ ನಿವಾರಿಸುವುದರಿಂದ ಈತನೇ ಪ್ರಕೃತಿ ಪ್ರಧಾನ ಪುರುಷೇಶ್ವರ ಅಂತ ಕರ್ಕೊಂಡಿದ್ದಾನೆ. ಪುರುಷ ಅಂದ್ರೆ ಸಾಧಕನಾದ ಪುರುಷ. ಪುರುಬ್ರಹ್ಮ ಗುಣಾಧಿಕ್ಯ ಪ್ರಜ್ಞಾನ ಪುರುಷ ಸ್ಮೃತಃ. ಪುರು ಅಂದ್ರೆ ಪರಮಾತ್ಮ, ಪರಮಾತ್ಮನ ತಿಳಿಯಬೇಕಾದವನು ಷ, ಅವನೇ ಪುರುಷ. ಅವನಿಗೆ ಪ್ರಧಾನದ ಅಂದ್ರೆ ಪ್ರಕೃತಿಯ ಬಂಧನ ಏನು ಬಂದಿದೆ ಅದನ್ನ ಈತ ಬಿಡಿಸ್ತಾನೆ. ಹೀಗೆ ಪ್ರಧಾನಕ್ಕೆ ಅಂದ್ರೆ ಪ್ರಕೃತಿಯ ಬಂಧನಕ್ಕೆ ಮತ್ತು ಪುರುಷನಿಗೆ ಇವನೇ ನಿಯಾಮಕ ಆದ್ರಿಂದ ಅವನನ್ನ ಪ್ರಧಾನ ಪುರುಷೇಶ್ವರ ಅಂತ ಹೇಳ್ತಾರೆ. ಪ್ರಧಾನ ಪುರುಷೇಶ್ವರ ಅನ್ನೋದಕ್ಕೆ ಮತ್ತೆ ಯಾವ್ಯಾವ ಅರ್ಥಗಳನ್ನು ನಾವು ಅನುಸಂಧಾನ ಮಾಡಬಹುದು? ಪ್ರಧಾನವಾಗಿ ಮುಖ್ಯವಾಗಿ ನಾನೀಗ ಹೇಳಿದೆ, ಪ್ರಧಾನ ಅಂದ್ರೆ ಲಕ್ಷ್ಮೀದೇವಿ, ಸರಸ್ವತಿ ದೇವಿ ಮತ್ತು ಭಾರತೀ ದೇವಿಯರು. ಪುರುಷ ಅಂದ್ರೆ ಅವರ ಪತಿಯರಾದಂತಹ ಮುಖ್ಯ ಪ್ರಾಣ ಮತ್ತೆ ಚತುರ್ಮುಖ. ಮೊದಲದೇ ಪರಮಾತ್ಮನು ಕೂಡ ಇದ್ದಾನೆ. ಆದ್ರೆ ಪರಮಾತ್ಮ ಈ ಪ್ರಧಾನ ಮತ್ತು ಪುರುಷ ಇಬ್ಬರಿಗೂ ಕೂಡ ಈಶ್ವರನಾಗಿದ್ದಾನೆ. ಪ್ರಧಾನಕ್ಕೆ ಅಂದ್ರೆ ಪ್ರಕೃತಿಗೆ ಮಾನಿನಿಯಾದಂತಹ ರಮಾದೇವಿ, ಎಲ್ಲ ಪುರುಷರ ಎಲ್ಲ ಜೀವರ ಅಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮನಿಗೆ ಕೂಡ ಈ ಭಗವಂತ ಈಶ್ವರನಾಗಿದ್ದಾನೆ. ಸ್ವಯಂ ಭಗವಂತನೇ ಪ್ರಧಾನನೂ ಆಗಿದ್ದಾನೆ, ಪುರುಷನೂ ಆಗಿದ್ದಾನೆ, ಈಶ್ವರನೂ ಆಗಿದ್ದಾನೆ. ಪ್ರಧಾನ ಅಂದ್ರೆ ಮುಖ್ಯ ಅಂತ ಇಷ್ಟೇ ಅರ್ಥ. ಹೀಗೆ ಪ್ರಧಾನ ಪುರುಷ ಈಶ್ವರ ಅಂತ ಅನ್ನೋದಕ್ಕೆ ನಮಗೆ ಅರ್ಥ ಸಿಗ್ತದೆ. ಈ ಭಗವಂತನನ್ನ ಪ್ರಧಾನ ಪುರುಷೇಶ್ವರ ಅಂತ ನಾವು ಹೀಗೇನು ಉಪಾಸಿಸ್ತೇವಲ್ಲ, ಇದು ತಾರತಮ್ಯ ಕಕ್ಷಾದಲ್ಲಿ ಪ್ರಧಾನ ಶಬ್ದದಿಂದ ವ್ಯಾಪ್ತರಾದಂತಹ ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿ. ಜಡ ಪ್ರಕೃತಿಯೆಲ್ಲವೂ ಕೂಡ ನಮ್ಮ ದೇಹ, ಈ ಪಂಚಮಹಾಭೂತಗಳು ಇತ್ಯಾದಿಗಳಿಗೆ ಕಾರಣವಾದದ್ದು. ಚೇತನ ಪ್ರಕೃತಿಯಲ್ಲಿ ಭಾರತೀ, ಸರಸ್ವತಿ ಮತ್ತು ರಮಾದೇವಿ ಇವರಿದ್ದಾರೆ. ಪುರುಷ ಎಂಬ ಶಬ್ದದಿಂದ ಎಲ್ಲಾ ಜೀವರು ಕೂಡ, ಹಾಗೆ ಜೀವಾಭಿಮಾನಿಯಾದಂತಹ ಚತುರ್ಮುಖ ಬ್ರಹ್ಮ ಮತ್ತು ಪ್ರಾಣದೇವರು ಇವರಿಬ್ಬರು ಕೂಡ ಅಲ್ಲಿ ಸಂಗ್ರಹಿತರಾಗಿದ್ದಾರೆ. ಈ ಕಾರಣದಿಂದ ಅವರಿಬ್ಬರಿಗೂ ಕೂಡ ಅವನ ಅಧಿಪತಿಯಾಗಿದ್ದಾನೆ. ಒಟ್ಟಾರೆ ಇಡೀ ತಾರತಮ್ಯ ಕಕ್ಷಾವನ್ನು, ಇಡೀ ಜಗತ್ತನ್ನೇ ಪ್ರಧಾನ ಪುರುಷೇಶ್ವರ ಎಂಬ ಶಬ್ದದಿಂದ ಸಂಗ್ರಹ ಮಾಡಿದಂತಾಯಿತು. ಲಕ್ಷ್ಮೀದೇವಿಯು ಪ್ರಕೃತಿಗೆ ಅಭಿಮಾನಿನಿ, ಸರಸ್ವತಿ ದೇವಿ ಪ್ರಧಾನ ಮತ್ತೆ ಭಾರತೀ ದೇವಿಯರು ಪ್ರಕೃತಿಗೆ ಅಭಿಮಾನಿನಿಯರು.
ಅದು ಭಾಗವತ ತಾತ್ಪರ್ಯದಲ್ಲಿ ಅನೇಕ ಕಡೆ ಒಂದ್ ಎರಡ್ ಮೂರು ಕಡೆ ಬಂದಿದೆ. ಅದನ್ನು ನಾವು ಹೀಗೆ ಈಗ ಗಮನಿಸಬೇಕು. ಭಾಗವತದ 11ನೆಯ ಸ್ಕಂಧ ಅಲ್ಲಿ 24ನೇ ಅಧ್ಯಾಯ 19ನೇ ಶ್ಲೋಕ. ಪ್ರಕೃತಿ ಅಸ್ಯ ಉಪಾಧಾನಂ ಆಧಾರ ಪುರುಷ ಪರಃ ಸತಃ ಅಭಿವ್ಯಂಜಕ ಕಾಲ ಬ್ರಹ್ಮ ತತ್ಕೃತಯಂ ತ್ವಹಂ ಅಂತ ಹೀಗೆ ಭಗವಂತನ ಹೇಳುವಂಥ ಮಾತಿದು. ಪ್ರಪಂಚಕ್ಕೆ ಉಪಾದಾನ ಕಾರಣರಾದಂಥ ಪ್ರಕೃತಿ, ಆ ಪ್ರಕೃತಿಗೆ ಅಭಿಮಾನಿಯಾದಂತಹ ಸರಸ್ವತಿ, ಮತ್ತೆ ಜಗತ್ತಿಗೆ ಆಧಾರ ಪೋಷಕ ಜೀವಾಭಿಮಾನಿಯಾದಂಥ ಚತುರ್ಮುಖ. ಈ ಸರಸ್ವತಿ ಮತ್ತು ಚತುರ್ಮುಖ ಬ್ರಹ್ಮರಿಗೂ ಕೂಡ ನಾನು ಆಶ್ರಯನಾಗಿದ್ದೇನೆ ಅಂತ ಭಗವಂತ ಹೇಳುವಂಥ ಮಾತು. ಕಾಲಾಭಿಮಾನಿ ಬ್ರಹ್ಮಾತು ಕಾಲ ಇತ್ಯಭಿಶಬ್ದಿತಃ ಆಧಾರ ಸರ್ವಜೀವಾಭಿಮಾನಿ ಸಹ ಪರಃ ಪುರುಷ ಉಚ್ಯತೆ. ಈ ಚತುರ್ಮುಖ ಬ್ರಹ್ಮನಿಗೆ ಎರಡು ರೂಪಗಳು, ಕಾಲಜೀವ ಗುಣಾನಿಜೀನಾಂ ಅಭಿಮಾನಿ ಚತುರ್ಮುಖ ಅಂತ ಭಾಗವತ ತಾತ್ಪರ್ಯದಲ್ಲೇ ಮತ್ತೊಂದು ಕಡೆ ಬಂದಿದೆ. ಕಾಲಜೀವಾಭಿಮಾನೇನ ರೂಪದ್ವಂದ್ವಿ ಚತುರ್ಮುಖ, ಎರಡು ರೂಪಗಳನ್ನು ಭಾಗವತ ತಾತ್ಪರ್ಯದ ಮಾತುಗಳೇ ಇವೆಲ್ಲ. ಒಂದು ಜೀವಾಭಿಮಾನಿ ರೂಪ, ಮತ್ತೊಂದು ಕಾಲಾಭಿಮಾನಿಯಾದಂತಹ ರೂಪ. ಕಾಲಾಭಿಮಾನಿಯಾದ ಚತುರ್ಮುಖ ಬ್ರಹ್ಮನಿಗೆ ಕಾಲ ಅಂತಾನೆ ಹೇಳ್ತಾರೆ. ಸರ್ವಜೀವಾಭಿಮಾನಿಯಾದಂತಹ ಭಗವಂತನ ರೂಪಕ್ಕೆ ಪರಃ ಪುರುಷ ಅಂತ ಹೇಳ್ತಾರೆ. ಮತ್ತೆ ಪ್ರಕೃತಿ ನಾಮ ತತ್ಪತ್ನಿ ಪ್ರಕೃತಿಯ ಅಭಿಮಾನಿನಿ. ಇಲ್ಲಿ ಪ್ರಧಾನ ಅಂತ ಶಬ್ದ ಬಂದಿದೆಯಲ್ಲ, ಪ್ರಧಾನ ಅಂದ್ರೆ ಎಲ್ಲ ಕಡೆ ಪ್ರಕೃತಿ ಅಂತಾನೆ ಅರ್ಥ. ಅವಳು ಆತನ ಪತ್ನಿಯಾಗಿದ್ದಾಳೆ. ಅವಳು ಈ ಜಗತ್ತಿಗೆ ಕಾರಣಭೂತಳು ಆಗಿದ್ದಾಳೆ. ಸಾ ಪ್ರಸೂತಿ ಜಗತ್ ಸರ್ವಂ ಸೂತ್ರಮಾರಬ್ಧ ಸರ್ವಶಃ. ಪ್ರಾಣನಿಂದ ತೊಡಗಿ ಈ ಜಗತ್ತಿನ ಇಡೀ ಜಗತ್ತಿಗೂ ಕೂಡ ಅವಳು ತಾಯಿಯಾಗಿದ್ದಾಳೆ. ಮುಖ್ಯ ಪ್ರಾಣನು ಕೂಡ ಅವಳಿಂದ ಒಂದು ಬಾರಿ ಹುಟ್ಟುತ್ತಾನೆ. ಆಧಾರೋ ವ್ಯಂಜಕಶ್ಚೈವ ಪ್ರಸವೀತಾಚ ಕೇಶವ. ಕಾಲ, ಪ್ರಕೃತಿ ಮತ್ತು ಪುರುಷ ಇವರೆಲ್ಲರಿಗೂ ಕೂಡ ಆಧಾರಭೂತನಾದವನು, ಮತ್ತೆ ಅವರಿಗೆ ಜ್ಞಾನವನ್ನು ಕೊಟ್ಟವನು. ಅವರ ತಂದೆಯೂ ಕೂಡ ಕೇಶವನೇ ಆಗಿದ್ದಾನೆ, ಭಗವಂತನೇ ಆಗಿದ್ದಾನೆ. ಪ್ರಧಾನ ಪುರುಷೇಶ್ವರ ಅಂತ ಹೀಗೆ ಬಂತಲ್ಲ. ಆ ಕಾಲ ಅನ್ನುವಂಥ ಚತುರ್ಮುಖನ ರೂಪಕ್ಕೆ, ಪುರುಷ ಅನ್ನುವಂಥ ಚತುರ್ಮುಖ ರೂಪಕ್ಕೆ, ಮತ್ತೆ ಪ್ರಕೃತಿ ಅಂದ್ರೆ ಸರಸ್ವತಿ ಭಾರತೀಯರು, ಇವರೆಲ್ಲರಿಗೂ ಕೂಡ ಇವನೇ ಕಾರಣ. ಮತ್ತೆ ತನ್ಮೂಲ ಪ್ರಕೃತಿಯವರಪೇ ಪ್ರಧಾನ ಅಥವಾ ಪ್ರಕೃತಿ ಅಂದ್ರೆ ಕೇವಲ ಸರಸ್ವತಿ ಭಾರತೀಯರನ್ನು ಇಟ್ಕೊಳ್ಳುವುದಲ್ಲ, ಲಕ್ಷ್ಮೀದೇವಿಯನ್ನು ಕೂಡ ಅಲ್ಲೇ ಸ್ವೀಕಾರ ಮಾಡಬೇಕು. ಅವಳಿಗೂ ಕೂಡ ಇವನೇ ಪ್ರಸವೀತ, ಹುಟ್ಟಿಸಿದವನು, ಅವರಿಗೆ ಜ್ಞಾನಾದಿಗಳನ್ನು ಕೊಡುವವನು ಇವನೇ. ಈಶ್ವರ ಅಂತಂದ್ರೆ ಸಮರ್ಥ ಅಂತ ಅರ್ಥ. ಪ್ರಧಾನಕ್ಕೆ ಮತ್ತು ಪುರುಷನಿಗೆ ಇವನು ಸಮರ್ಥ, ಅವರ ಆಡಳಿತಗಾರ ಅಂದ್ರೆ ಅವರಿಗೆ ಜ್ಞಾನವನ್ನು ಕೊಡುವವನು, ಅವನು ಹುಟ್ಟಿಸುವವನು, ಈ ಎಲ್ಲ ಅರ್ಥವೂ ಕೂಡ ಅಲ್ಲಿ ಸೇರ್ತದೆ. ಅದಕ್ಕಾಗಿ ಈ ಶ್ಲೋಕಗಳನ್ನ ನಾವು ನೋಡ್ಬೇಕಾಯ್ತು. ಈ ಮಂತ್ರದ ವ್ಯಾಖ್ಯಾನ ನೋಡುವಾಗ, ಈಗೇನು ಪ್ರಸ್ತುತವಾದ ಮಂತ್ರದ ವ್ಯಾಖ್ಯಾನ ನಡೆದಿದೆ, ಅಲ್ಲಿ ಗೋತ್ರ ಎಂಬ ಶಬ್ದಕ್ಕೆ ಆ ವೇದಗಳಿಗೆ ಆವರ್ಕವಾದಂತಹ ಲಕ್ಷ್ಮೀದೇವಿಯ ಒಂದು ಇಚ್ಛೆ, ಲಕ್ಷ್ಮೀದೇವಿಯ ಮಾಯೆ ಅಂತ ಅರ್ಥ ನಾನು ಹೇಳಿದ್ನಲ್ಲ, ಅದಕ್ಕೆ ಸಮವಾದಂತಹ ಒಂದು ಶ್ಲೋಕ ಭಾಗವತ ತಾತ್ಪರ್ಯದಲ್ಲಿ ಕಾಣಿಸ್ತದೆ. ಜೀವಮಾಯೇತಿ ಯಾಮಾಹು ಸಾಚ ಸತ್ವಾದಿ ಭೇದತಃ. ಆ ಲಕ್ಷ್ಮೀದೇವಿಗೆ ಜೀವಮಾಯ ಅಂತ ಹೀಗೆ ಹೆಸರಿದೆ, ಪ್ರಕೃತಿ ಅಂತ ಹೆಸರಿದೆ, ಪ್ರಧಾನ ಅಂತ ಹೆಸರಿದೆ. ಜೀವನಿಗೆ ಮಾಯ ಕವಿಸಿದವಳು, ಅವನಿಗೆ ಶಾಸ್ತ್ರ ಅರ್ಥ ಆಗದೇ ಇರುವಂತೆ, ಶಾಸ್ತ್ರ ಸುಲಭವಾಗಿ ಅರ್ಥ ಆಗದೇ ಇರುವಂತೆ ಮಾಡಿದವಳು ಅವಳೇ ಆಗಿದ್ದಾಳೆ ಅಂತ ಅದರ ತಾತ್ಪರ್ಯ. ಈ ಸರಸ್ವತಿ ಮತ್ತು ಚತುರ್ಮುಖರ ಪಾತ್ರಗಳು, ಭಾರತೀಯ ಅಥವಾ ಪ್ರಾಣರ ಪಾತ್ರಗಳು ಜಗತ್ತಿನ ಸೃಷ್ಟಿಗೆ ಕುರಿತು ಹೇಗೆ ಇವೆ ಅಂತ ಅನ್ನೋದನ್ನ ಭಾಗವತದ 11ನೇ ಸ್ಕಂದದ 12ನೇ ಅಧ್ಯಾಯದ 21, 22, 23 ಶ್ಲೋಕಗಳು ಕೂಡ ಹೇಳ್ತವೆ. ಯಸ್ಮಿನ್ನಿದಂ ಪ್ರೋತಂ ಅಶೇಷ ಮೋತಂ ಪಟೇಯಥ ತಂತು ವಿತಾನ ಸಂಸ್ಥಾ ದ್ವೇ ಅಸ್ಯ ಬೀಜೆ ಶತಮೂಲ ಸ್ತ್ರಿಣಾಲಃ
ಪಂಚಸ್ಕಂದ ಪಂಚ ರಸಪ್ರಸೂತಿ ಅಂತ ಹೀಗೆಲ್ಲ ಶ್ಲೋಕಗಳಿವೆ. ಅದು ಒಗಟಿನಂತಿದೆ ಆ ಮಾತು. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಜಗದ್ವೃಕ್ಷಸ್ಯ ದ್ವೇ ಬೀಜೆ ಬ್ರಹ್ಮಾಚೈವ ಸರಸ್ವತಿ, ಜಗತ್ತೆಂಬ ವೃಕ್ಷಕ್ಕೆ ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿ ಇಬ್ಬರು ಕೂಡ ಕಾರಣರು. ಕರ್ಮಗಳು ಅದರ ಅಸಂಖ್ಯ ಬೇರುಗಳು ಅಂತ ಹೀಗೆ ಆ ವೃಕ್ಷದ ಸ್ವರೂಪವನ್ನ ವರ್ಣನೆ ಮಾಡ್ತಾರೆ. ಮತ್ತೆ ಇದಕ್ಕೆ ಆಧಾರಭೂತವಾದಂಥವಳು ಲಕ್ಷ್ಮೀದೇವಿ. ವೃಕ್ಷಸ್ಯ ಪೃಥ್ವಿ ವತ್ ಶ್ರೀಹಿ, ಒಂದು ದೊಡ್ಡ ಹೆಮ್ಮರ ನೆಲದ ಮೇಲೆ ಆಶ್ರಿತ ಆಗಿರ್ತದೆ. ಅದರಂತೆ ಈ ವೃಕ್ಷ ಇರುವುದಲ್ಲಿ ಲಕ್ಷ್ಮೀದೇವಿ ಎಂಬ ನೆಲದಲ್ಲಿ, ಲಕ್ಷ್ಮೀದೇವಿ ನೆಲ ಅಂದ್ರೆ ಪ್ರಕೃತಿ, ಅದೇ ಪ್ರಧಾನ. ಆ ಲಕ್ಷ್ಮೀದೇವಿ ಎಂಬ ನೆಲವನ್ನ, ಭೂಮಿಯನ್ನು ಆಶ್ರಯಿಸಿಕೊಂಡು ಈ ಜಗದ್ ವೃಕ್ಷ ನಿಂತಿದೆ. ಅದಕ್ಕೆ ಎರಡು ಬೀಜಗಳು, ಬ್ರಹ್ಮ ಮತ್ತು ಸರಸ್ವತಿ. ಸರಸ್ವತಿ ಹೀಗಾಗಿ ಈ ಜಗತ್ತಿಗೆ ಪ್ರಕೃತಿಯೂ ಹೌದು, ಬೀಜದಂತೆಯೂ ಕೂಡ ಹೌದು. ವಿಷ್ಣು ಆಕಾಶವಾಯುವತ್ತು ತಸ್ಯಾಹ ಅಪಿ ಸದಾ ಆಧಾರ ಏವಂ ಜ್ಞಾತ್ವಾ ವಿಮುಚ್ಯತೆ. ಭಗವಂತ ಆ ಜಗತ್ತಿಗೆ ಆಧಾರಭೂತನಾಗಿದ್ದ, ಆ ಜಗತ್ತೆಂಬ ವೃಕ್ಷಕ್ಕೆ ಆಧಾರಭೂತನಾಗಿದ್ದಾನೆ, ಲಕ್ಷ್ಮೀದೇವಿಗೂ ಆಧಾರಭೂತನಾಗಿದ್ದಾನೆ. ಲಕ್ಷ್ಮೀದೇವಿ ಮತ್ತು ಸರಸ್ವತಿ ದೇವಿ ಮತ್ತು ಚತುರ್ಮುಖ ಇವರೆಲ್ಲರ ಪಾತ್ರವನ್ನು ವರ್ಣನೆ ಮಾಡಿ ನಿರ್ದಿಷ್ಟವಾಗಿ ಬ್ರಹ್ಮ ಹೇಗೆ ಕಾರ್ಯ ಮಾಡ್ತಾನೆ ಮತ್ತು ಸರಸ್ವತಿ ಹೇಗೆ ಕಾರ್ಯ ಮಾಡ್ತಾಳೆ ಅನ್ನೋದನ್ನ ಸತ್ಯ ಸಂಹಿತ ಅನ್ನೋ ಭಾಗದಲ್ಲಿ, ಅದೇ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ತತ್ರಾಪಿ ಉದಕವದ್ ಬ್ರಹ್ಮ ಮೃದ್ವಚ್ಚಾಪಿ ಸರಸ್ವತಿ. ಈ ಚತುರ್ಮುಖ ಮತ್ತು ಬ್ರಹ್ಮರು ಬೀಜದಂತೆ ಕಾರ್ಯನಿರ್ವಹಿಸ್ತಾರೆ ಜಗತ್ತಿಗೆ. ಅದಷ್ಟೇ ಅಲ್ಲ, ಬ್ರಹ್ಮ ನೀರಿನಂತೆ, ಸರಸ್ವತಿ ದೇವಿ ಮಣ್ಣಿನಂತೆ ಕೂಡ ಕಾರ್ಯನಿರ್ವಹಿಸ್ತಾಳೆ. ಸರಸ್ವತಿ ದೇವಿದ್ದು ಹಾಗೆ ಅದು ಬೀಜದಂತೆ ಮತ್ತೆ ಮಣ್ಣಿನಂತೆ. ಅವಳದು ದ್ವಿಪಾತ್ರ, ಎರಡು ಪಾತ್ರಗಳನ್ನು ಅವಳು ವಹಿಸಿದ್ದಾಳೆ. ಮಣ್ಣಿಗೆ ನೀರು ಆಧಾರವಾಗಿರ್ತದೆ ಯಾವತ್ತೂ ಕೂಡ. ನೀರಿಲ್ಲದೆ ಇದ್ರೆ ಮಣ್ಣೆಲ್ಲ ಧೂಳು ಧೂಳಾಗಿ ಅದು ಇಲ್ಲೆಲ್ಲ ಹಾಳಿ ಹೋಗ್ತದೆ, ಎಲ್ಲ ಸವಕಳಿ ಆಗಿ ಗಾಳಿಯ ಮೂಲಕ, ಗಾಳಿಯ ಹೊಡೆತಕ್ಕೆ ಸಿಕ್ಕು ಅದು ಹಾಳಾಗಿ ಹೋಗ್ತದೆ. ಅನ್ಯಥಾತು ರಜೋಭೂತ ನೀಯಂತೆ ವಾಯುನ ಅಖಿಲ ಅಥವಾ ಸರ್ವನಾಶ ಸ್ಯಾತ್ ಜಲಾಧಾರ ತತಸ್ಮೃತ. ಆದ್ರಿಂದ ಈ ನೀರು ಮಣ್ಣಿಗೆ ಆಧಾರ. ಈ ಜಗತ್ತೆಂಬ ವೃಕ್ಷಕ್ಕೆ ಬೀಜಗಳು ಯಾವುದು? ಸರಸ್ವತಿ ಮತ್ತು ಬ್ರಹ್ಮರನ್ನು ಬೀಜ ಅಂತ ಹೇಳಿದ್ರು. ಇನ್ನೂ ಒಂದು ಬೀಜ ಇದೆ, ಪುಣ್ಯ ಪಾಪಗಳು ಅದರ ಬೀಜಗಳು. ತಸ್ಯ ಪುಣ್ಯ ಮುದೀರಿತಂ, ವಟಾದಿ ಬೀಜವತ್ತಸ್ಯ ಪುಣ್ಯ ಮಿತೀರಿತಂ. ಅದಕ್ಕೆ ಯಾವುದೋ ಒಂದು ಬೀಜ ಮೊಳೆಯಲಿಕ್ಕೆ ನೀರು ಬೇಕು, ಅಗ್ನಿ, ಒಂದು ಶಾಖ ಬೇಕು. ಅದೆಲ್ಲ ಭಗವಂತನ ಕೆಲಸ. ಬಾಹ್ಯೋದವಚ್ಚ ಅಗ್ನಿವಚ್ಚ ವಿಷ್ಣುದೇವ ಪ್ರಕೀರ್ತಿತ. ನೀರಿನಂತೆ, ಹೊರ ನೀರಿನಂತೆ, ಅಗ್ನಿಯಂತೆ ಅದು ಕೆಲಸ ಮಾಡ್ತದೆ ಈ ಭಗವಂತನ ಶಕ್ತಿ. ಹಾಗಾಗಿ ಭಗವಂತ ಬೀಜ ಯಾವುದೇ ಇರಲಿ, ಅದು ಒಳ್ಳೆ ಬೀಜವೇ ಇರಲಿ, ಕೆಟ್ಟ ಬೀಜವೇ ಇರಲಿ, ಅದಕ್ಕೆ ನೀರಿನಂತೆ ಆ ಬೀಜ ಮೊಳೆಯಲಿಕ್ಕೆ ಕಾರಣನಾಗಿ ಅದಕ್ಕೆ ಶಾಖ ಕೊಟ್ಟು ಅದು ಬೆಳೆಯಲಿಕ್ಕೆ ಕಾರಣ ಆಗ್ತಾನೆ. ಅವನಿಗೆ ಅದರಲ್ಲಿ ಯಾವುದೇ ಪಕ್ಷಪಾತ ಅಂತ ಅನ್ನೋದಿಲ್ಲ. ಶ್ರೇಯಾದೇರಪಿ ಆಪ್ಯಾಯನತ್ವ. ಆ ಪರಮಾತ್ಮನ ಶಕ್ತಿ ಅಂತದ್ದು ಅಂದ್ರೆ ಲಕ್ಷ್ಮೀದೇವಿಗೂ ಬಲಪ್ರದ. ನಾವಿಲ್ಲಿ ಈ ಪುಣ್ಯ ಪಾಪಾದಿಗಳೇ ಇದಕ್ಕೆ ಬೀಜಗಳು ಅಂತ ನೋಡಿದ್ವಲ್ಲ, ಆ ಸಂದರ್ಭದಲ್ಲಿ ಆ ಜಗತ್ತಿನ ಈ ನಾವೆಲ್ಲ ಜೀವರೇನಿದ್ದೇವೆ, ನಾವು ಹೇಗೆ ಕಾರ್ಯನಿರ್ವಹಿಸ್ತೇವೆ ಅಂತ ಅನ್ನೋದನ್ನ ಒಂದು ಬಾರಿ ನೋಡ್ಬೇಕು. ವಟಾದಿ ಬೀಜವತ್ತು ತಸ್ಯ ಪುಣ್ಯ ಮುದೀರಿತಂ ಅಂತ ಬಂತಲ್ಲ, ನಾವು ಹಿಂದೆ ಕ್ಷೇತ್ರಜ್ಞ ಅನ್ನೋ ಶಬ್ದದ ಅರ್ಥವನ್ನು ನೋಡುವಾಗ ಮಹಾಭಾರತದ ಶಾಂತಿ ಪರ್ವದ ಒಂದು ಮಾತನ್ನು ನೋಡಿದ್ವಿ. ಕ್ಷೇತ್ರಾಣಿ ಹಿ ಶರೀರಾಣಿ ಬೀಜಂ ವಾಪಿ ಶುಭಾಶುಭಂ ತಾನಿ ವೇತ್ತಿ ಸಯೋಗಾತ್ಮ ತತಃ ಕ್ಷೇತ್ರಜ್ಞ ಉಚ್ಯತೆ ಅಂತ. ನಮ್ಮೆಲ್ಲರ ಶರೀರಗಳೇ ಕ್ಷೇತ್ರಗಳು, ಒಟ್ಟಾರೆ ಬ್ರಹ್ಮಾಂಡವೇ ಕ್ಷೇತ್ರ. ಅಲ್ಲಿ ಶುಭಾಶುಭ ಕರ್ಮಗಳೇ ಬೀಜ. ಇದೆಲ್ಲವನ್ನೂ ತಿಳಿದಿದ್ದಾನೆ ಆ ಭಗವಂತ ಯೋಗಾತ್ಮ. ಆದ್ರಿಂದ ಅವನನ್ನು ಕ್ಷೇತ್ರಜ್ಞ ಅಂತ ಹೇಳ್ತಾರೆ. ಭಗವಂತ ಹೀಗೆ ಯಾವ ಕಾಲದಲ್ಲಿ ಯಾವ ಕಾರ್ಯವನ್ನು ಮಾಡಬೇಕು ಅಂತೆಲ್ಲವನ್ನೂ ಕೂಡ ಸರಿಯಾಗಿ ತಿಳಿದಂಥವನು. ಮಹಾಭಾರತದಲ್ಲಿ ಶುಭಾಶುಭಂ ಅಂತ ಬಂದದ್ದು
ಭಾಗವತ ತಾತ್ಪರ್ಯದಲ್ಲಿ ಪುಣ್ಯ ಪುಣ್ಯ ಮುದೀರಿತಂ ಅಂತ ಬಂದಿದೆ. ಹೀಗೆ ಭಗವಂತ ಮತ್ತು ಲಕ್ಷ್ಮೀದೇವಿ ಇವರಿಬ್ಬರು ಕೂಡ ಈ ಒಟ್ಟಾರೆ ಜಗತ್ತಿನ ಸುದೀರ್ಘವಾದಂತಹ ಒಂದು ಪಾಲನೆ ಏನಿದೆ, ಒಂದು ನಡವಳಿಕೆ ಏನಿದೆ, ಅದರ ಪ್ರವೃತ್ತಿ ಏನಿದೆ, ಅದೆಲ್ಲದಕ್ಕೂ ಕೂಡ ಅವರು ಕಾರಣರಾಗಿದ್ದಾರೆ. ಕೃಷಿಕರಂತೆ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಭಾಗವತ ತಾತ್ಪರ್ಯ ಮತ್ತೆ ಬೃಹದಾರಣ್ಯಕ ಉಪನಿಷತ್ತು ಇಲ್ಲೆಲ್ಲ ಬಂದಿರುವಂತಹ ಸಂಗತಿಗಳನ್ನು ಪೋಣಿಸಿ ನನ್ನ ಅನುಸಂಧಾನಕ್ಕಾಗಿ ಒಂದು ಶ್ಲೋಕ ಮಾಡಿಕೊಂಡಿದ್ದೇನೆ. ಅದನ್ನ ಈಗ ತಮ್ಮ ಎದುರಿಗೆ ಹೇಳಲಿಕ್ಕೆ ಬಯಸ್ತೇನೆ. ವಾಕ್ ಪ್ರಾಣವು ಧೇನು ವೃಷಭವು ಕೃತ್ವಾ ದೇಹ ಮನೋಧಿಪವು ಶರೀರಂ ಕರ್ಷತಃ ಕ್ಷೇತ್ರಂ ಬೀಜಂ ವಾಪಿ ಶುಭಾಶುಭಂ ಕಾಲೇ ಚ ವಪತಃ ಕ್ಷೇತ್ರೆ ಲೋಕಸ್ಯ ದದತಃ ಫಲಂ ಕ್ಷೇತ್ರಜ್ಞೌ ಶ್ರೀಧರೌತೌ ಒಂದೇ ಕೀನಾಶ ದಂಪತಿ ಅಂತ ನಾನು ಅನುಸಂಧಾನಕ್ಕಾಗಿ ಮಾಡಿಕೊಂಡಿರುವಂತಹ ಒಂದು ಶ್ಲೋಕ ಇದು. ಈ ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಈ ಜಗತ್ತನ್ನೆಲ್ಲ ಹೀಗೆ ಮುನ್ನಡೆಸ್ತಾ ಇದ್ದಾರಲ್ಲ, ಕೀನಾಶ ದಂಪತಿಗಳು, ಕೃಷಿಕ ದಂಪತಿಗಳಂತೆ, ರೈತ ದಂಪತಿಗಳಂತೆ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ನನಗೆ ಒಂದು ಭಾಸಮಾನ ಆಯಿತು. ಭಗವಂತ ಅಂತೂ ಕೀನಾಶಯು ದುರ್ಬಲ ಅಂತ, ರೈತನಂತೆ ಹೊಟ್ಟೆಪಾಡಿಗಾಗಿ ಸದಾ ದುಡಿಯುವ ಒಬ್ಬ ರೈತನಂತೆ ಅಂತ ಭಗವಂತನನ್ನ ಉದ್ಯೋಗ ಪರ್ವ ವರ್ಣನೆ ಮಾಡಿದೆ. ಈಶನ್ನಪಿ ಹಿ ಲೋಕಸ್ಯ ಸರ್ವಸ್ಯ ಜಗತಃ ಪ್ರಭು ಕರ್ಮಾಣಿ ಕುರುತೆ ನಿತ್ಯಂ ಕೀನಾಶಯೋ ದುರ್ಬಲ. ಇಡೀ ಜಗತ್ತಿನ ಅಧಿಪತಿಯಾಗಿದ್ದಾನೆ, ಆದ್ರೂ ಕರ್ಮಾಣಿ ಕುರುತೆ ನಿತ್ಯಂ ಸತತವಾಗಿ ಕೆಲಸ ಮಾಡ್ತಾನೆ ಇದ್ದಾನೆ. ಹೇಗೆಂದ್ರೆ ಕೀನಾಶಯವ ದುರ್ಬಲ, ದುರ್ಬಲನಾದಂತಹ ಹೊಟ್ಟೆಪಾಡಿಗಾಗಿ ದುಡಿಯಲೇಬೇಕಾದಂತಹ ರೈತನಂತೆ ಅಂತ ಭಗವಂತನನ್ನ ಕ್ಷೇತ್ರ ಅಂತ ವರ್ಣನೆ ಮಾಡಿದ್ದಾರೆ. ಭಗವಂತನನ್ನ ಕೀನಾಶ, ಕ್ಷೇತ್ರ ಆದಾಗ ಕೀನಾಶ ಅಂದ್ರೆ ರೈತ ಅಂತ ವರ್ಣನೆ ಮಾಡಿದ್ದಾರೆ. ಆತ ಒಬ್ಬ ಕೃಷಿಕನಾದರೆ ಅವನ ಪತ್ನಿಯಾದಂತಹ ಲಕ್ಷ್ಮೀದೇವಿ ಕೂಡ ಕೃಷಿಕಳೆ. ಅವರಿಬ್ಬರಿಗೆ ಒಂದು ಈ ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ಎತ್ತುಗಳ ಜೊತೆ ಬೇಕು. ವಾಕ್ ಪ್ರಾಣವು ಧೇನು ವೃಷಭವು ಕೃತ್ವ ದೇಹ ಮನೋಧಿಪವು. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಈ ಲಕ್ಷ್ಮೀದೇವಿಯನ್ನ ವಾಚಂ ಧೇನು ಉಪಾಸೀತ, ಸರಸ್ವತಿ ದೇವಿಯನ್ನ ವಾಚಂ ಧೇನು ಉಪಾಸೀತ, ವಾಗ್ರೂಪರಾದ ಸರಸ್ವತಿಯನ್ನ ಧೇನು ಅಂತ ಉಪಾಸನೆ ಮಾಡಬೇಕು ಅಂತ ಬಂದಿದೆ. ಆ ಸರಸ್ವತಿ ಅಥವಾ ಭಾರತೀ ದೇವಿ ಧೇನುವಾದರೆ ತಸ್ಯಾಹ ಪ್ರಾಣ ಋಷಭ, ಅವಳ ಪತಿ ಈ ಮುಖ್ಯ ಪ್ರಾಣ ಅಥವಾ ಚತುರ್ಮುಖ ಬ್ರಹ್ಮ ಅವನೇ ವೃಷಭ, ಅವಳ ಧೇನು ಇವನು ವೃಷಭ. ಇದು ಅಲ್ಲಿ ಬಂದಿರುವಂತಹ ಸಂಗತಿ ಬೃಹದಾರಣ್ಯಕ ಉಪನಿಷತ್ನಲ್ಲಿ. ಮತ್ತೆ ಅವರಿಬ್ಬರು ದೇಹ ಮತ್ತು ಮನಸ್ಸುಗಳಿಗೆ ಅಧಿಪತಿಗಳಾಗಿದ್ದಾರೆ. ದೇಹೇಂದ್ರಿಯ ಪ್ರಾಣ ಮನೋಭಿಮಾನಿ ಜೀವೋಂತರಾತ್ಮ ಗುಣಕರ್ಮ ಮೂರ್ತಿ ಅಂತ ಭಾಗವತದಲ್ಲಿ ಪ್ರಾಣನನ್ನ ದೇಹ ಮತ್ತು ಇಂದ್ರಿಯಗಳ ಅಧಿಪತಿ, ದೇಹೇಂದ್ರಿಯ ಪ್ರಾಣ ಮನಸ್ಸು ಇವೆಲ್ಲದಕ್ಕೂ ಅಧಿಪತಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ದೇಹ ಮನೋಧಿಪವು, ದೇಹ ಮತ್ತು ಮನಸ್ಸುಗಳಿಗೆ, ನಮ್ಮ ದೇಹ ಮತ್ತು ನಮ್ಮ ಮನಸ್ಸುಗಳಿಗೆ ನಿಯಾಮಕರಾದಂತಹ, ಅವನ್ನು ಮುನ್ನಡೆಸುವಂತಹ ವಾಕ್ ಮತ್ತು ಪ್ರಾಣದೇವರಿಬ್ಬರನ್ನೂ ಕೂಡ ಧೇನು ಮತ್ತು ವೃಷಭಗಳನ್ನಾಗಿ ಮಾಡಿಕೊಂಡು ಕೃಷಿ ಮಾಡ್ತಾ ಇದ್ದಾರೆ ಈ ಲಕ್ಷ್ಮಿ ಮತ್ತು ನಾರಾಯಣರಿಬ್ಬರು ಕೂಡ. ಶರೀರಂ ಕರ್ಷತಃ ಕ್ಷೇತ್ರಂ, ಉಳುಮೆ ಮಾಡಲಿಕ್ಕೆ ಒಂದು ಭೂಮಿ, ಒಂದು ಕ್ಷೇತ್ರ ಬೇಕು. ನಮ್ಮ ಈ ಶರೀರ, ಇಡೀ ಬ್ರಹ್ಮಾಂಡವೇ ಒಂದು ಶರೀರ, ಇದೆಲ್ಲ ಒಂದು ಕ್ಷೇತ್ರ. ಆ ಶರೀರವೆಂಬ ಕ್ಷೇತ್ರವನ್ನು, ಬ್ರಹ್ಮಾಂಡವೆಂಬ ನಮ್ಮ ಶರೀರವೆಂಬ ಕ್ಷೇತ್ರವನ್ನ ಈ ವಾಕ್ ಮತ್ತು ಪ್ರಾಣರೆಂಬ ಧೇನು ಮತ್ತು ವೃಷಭವನ್ನ ನಿಮಿತ್ತ ಮಾಡಿಕೊಂಡು ಅವರು ಉಳ್ತಾ ಇದ್ದಾರೆ. ಮತ್ತೆ ಕಾಲೇಚ ವಪತಃ ಕ್ಷೇತ್ರೆ, ಸರಿಯಾದ ಕಾಲ ನೋಡಿ ಅಲ್ಲಿ ಬೀಜಂ ವಾಪಿ ಶುಭಾಶುಭಂ ವಪತಃ, ಬೀಜವನ್ನು ಅಲ್ಲಿ ಬಿತ್ತುತ್ತಾರೆ. ಬೀಜಂ ವಾಪಿ ಶುಭಾಶುಭಂ ಅನ್ನುವ ಮಾತು ಮಹಾಭಾರತದ ಶಾಂತಿ ಪರ್ವದಲ್ಲಿ ಬಂದಿದೆ. ಒಂದು ಧೇನು ವೃಷಭವನ್ನು ಮಾತು ಬೃಹದಾರಣ್ಯಕದಲ್ಲಿ ಬಂದಿದ್ರೆ, ದೇಹ ಮನೋಧಿಪವನ್ನು ಮಾತು ಭಾಗವತದಲ್ಲಿ ಬಂದಿದ್ದರೆ, ಬೀಜಂ ವಾಪಿ ಶುಭಾಶುಭಂ ಅನ್ನುವ ಮಾತು ಉದ್ಯೋಗ ಪರ್ವದಲ್ಲಿ ಅಲ್ಲ, ಶಾಂತಿ ಪರ್ವದಲ್ಲಿ ಬಂದಿದೆ.
ಹೀಗೆ ಬೀಜಂ ವ್ಯಾಪಿ ಶುಭಾಶುಭಂ ಕಾಲೇಜ ವಪತಃ ಕ್ಷೇತ್ರೆ, ಸರಿಯಾದ ಕಾಲದಲ್ಲಿ ಬಿತ್ತನೆ ಮಾಡ್ತಾರೆ. ಲೋಕಸ್ಯ ದದತಃ ಫಲಂ, ಫಲ ಕೊಡೋದು ಯಾರಿಗೆ? ಅವರಿಬ್ಬರಿಗೂ ಏನಾಗಬೇಕಾದಿಲ್ಲ, ಅವರಿಬ್ಬರು ನಿತ್ಯ ಮುಕ್ತರೆ, ಎಂದು ಸಂಸಾರಕ್ಕೆ ಬಂದವರಲ್ಲ. ಈ ಫಲ ಅವರು ಮಾಡುವ ಈ ಕೃಷಿಯ ಫಲ ಎಲ್ಲ ಇಡೀ ಜಗತ್ತಿಗೆ. ಲೋಕಸ್ಯ ದದತಃ ಫಲಂ. ಕ್ಷೇತ್ರಜ್ಞೌ ಶ್ರೀಧರೌತೌ, ಈ ಇಬ್ಬರು ಕೂಡ ಕ್ಷೇತ್ರಜ್ಞರಾಗಿದ್ದಾರೆ. ಯಾವ ಕ್ಷೇತ್ರದಲ್ಲಿ, ಯಾವ ಕಾಲದಲ್ಲಿ, ಯಾವ ರೀತಿಯಾದಂತಹ ಶುಭವೋ ಅಶುಭವೋ ಆದಂತಹ ಬೀಜವನ್ನು ಬಿತ್ತಬೇಕು ಅನ್ನೋದನ್ನು ಸರಿಯಾಗಿ ತಿಳಿದವರು ಇವರಿಬ್ರು ಕೂಡ. ಆದ್ರಿಂದ ಇವರೇ ಕ್ಷೇತ್ರಜ್ಞರು. ಕ್ಷೇತ್ರಜ್ಞವು ಶ್ರೀಧರೌತೌ. ಒಂದೇ ಕೀನಾಶ ದಂಪತಿ. ಕೀನಾಶ ಅಂದ್ರೆ ರೈತ ದಂಪತಿಗಳು. ಕೀನಾಶ ಅನ್ನೋ ಶಬ್ದ ಭಾರತದ ಉದ್ಯೋಗ ಪರ್ವದಲ್ಲಿ ಬಂದಿದೆ. ಹೀಗೆ ಭಾರತದ ಉದ್ಯೋಗ ಪರ್ವ, ಶಾಂತಿ ಪರ್ವ, ಭಾಗವತ ತಾತ್ಪರ್ಯ ಮತ್ತೆ ಬೃಹದಾರಣ್ಯಕ ಉಪನಿಷತ್ತು ಇತ್ಯಾದಿ ಕಡೆಗಳಲ್ಲಿ ಬೇರೆ ಬೇರೆ ಕಡೆ ಬಂದಿರುವಂತಹ ಶಬ್ದಗಳನ್ನ, ಅಲ್ಲಿ ಬಂದಿರುವಂತಹ ಸಂಗತಿಗಳನ್ನ ಪೋಣಿಸಿ ನನ್ನ ಅನುಸಂಧಾನಕ್ಕಾಗಿ ಮಾಡಿಕೊಂಡಿರುವಂತಹ ಒಂದು ಶ್ಲೋಕ ಇದು. ಅಲ್ಲಿ ಮಹಾಭಾರತದ ಶಾಂತಿ ಪರ್ವದಲ್ಲಿ ತಾನಿ ವೇತ್ತಿ ಸ ಯೋಗಾತ್ಮ, ಯೋಗಾತ್ಮ ಅಂತ ಭಗವಂತನ ಬಗ್ಗೆ ಬಂತು. ಕ್ಷೇತ್ರಜ್ಞೋಕ್ಷರ ಏವಚ ಯೋಗೋ ಯೋಗ ವಿಧಾಮ್ನೇತ. ಯೋಗ ವಿಧಾಮ್ನೇತ ಅನ್ನೋದನ್ನು ವರ್ಣನೆ ಮಾಡುವುದಕ್ಕಿಂತ ಮುಂಚೆನೆ ಆ ಕ್ಷೇತ್ರಜ್ಞ ಎಂಬ ಶಬ್ದವನ್ನು ಹೇಳುವಾಗಲೇ ಯೋಗಾತ್ಮ ಅನ್ನುವ ಶಬ್ದವನ್ನು ಕೂಡ ನಾವು ನೋಡಿದ್ವಿ. ಅವನು ಯೋಗವನ್ನು ಬಲ್ಲವನು ಭಗವಂತ, ಯೋಗ ವಿಧಾನ ನೇತ ಅವನು. ಯಾಕೆಂದ್ರೆ ಯೋಗ ಅಂದ್ರೆ ಸಂಬಂಧ. ಯಾವ ಕ್ಷೇತ್ರದಲ್ಲಿ, ಯಾವ ಕಾಲದಲ್ಲಿ, ಯಾವ ರೀತಿಯಾದಂತಹ ಬೀಜ, ಇದೇ ಒಂದು ಸಂಬಂಧ. ಈ ಒಂದು ಅದ್ಭುತವಾದ ಸಂಬಂಧವನ್ನು ಅವನು ಸರಿಯಾಗಿ ಬಲ್ಲವನು. ನಾವಾದ್ರೆ ಬೇಕಾಬಿಟ್ಟಿಯಾಗಿ ಯಾವುದೋ ಕಾಲದಲ್ಲಿ ಯಾವುದೋ ಬೀಜವನ್ನ ಮತ್ತಾವುದೋ ಕ್ಷೇತ್ರದಲ್ಲಿ ಉಳುಮೆ ಮಾಡಿ ಕೈ ಸುಟ್ಕೋತೇವೆ. ಹಾಗಲ್ಲ, ಅವನು ಸರಿಯಾದ ಉಚಿತವಾದ ಕ್ಷೇತ್ರವನ್ನು ಗಮನಿಸಿ ಅದರಲ್ಲಿ ಯಾವ ಪುಣ್ಯವೋ ಪಾಪವೋ ಅಂತ ಬೀಜವನ್ನು ಗಮನಿಸಿ ಅಲ್ಲಿ ಸರಿಯಾದ ಕಾಲದಲ್ಲಿ ಅದನ್ನ ಬಿತ್ತುತ್ತಾನೆ, ಜಗತ್ತಿಗೆ ಫಲ ಕೊಡ್ತಾನೆ ಅಂತ ನಾವು ಅದನ್ನ ಗಮನಿಸ್ತೇವೆ. ಹೀಗೆ ಅವನು ಯೋಗಾತ್ಮ, ಭಗವಂತ ಯೋಗಾತ್ಮ, ಅವನೇ ಯೋಗ ವಿಧಾನ ನೇತ, ಅವನೇ ಯೋಗನೂ ಹೌದು. ಕ್ಷೇತ್ರಜ್ಞ ಅನ್ನೋ ಶಬ್ದಕ್ಕೂ ಯೋಗ ವಿಧಾನ ನೇತ ಅನ್ನೋ ಶಬ್ದಕ್ಕೂ ಪ್ರಧಾನ ಪುರುಷೇಶ್ವರ ಅನ್ನೋ ಶಬ್ದಕ್ಕೂ ಹೀಗೊಂದು ಸಂಬಂಧ ಇದೆ. ಆ ಪ್ರಧಾನ ಅಂತ ಕರೆಸ್ಕೊಂಡಿರುವ ಲಕ್ಷ್ಮೀದೇವಿ ಸರಸ್ವತಿ ಭಾರತೀಯರನ್ನ ಮತ್ತು ಪುರುಷ ಅಂತ ಕರೆಸ್ಕೊಂಡಿರುವ ಚತುರ್ಮುಖ ಮುಖ್ಯ ಪ್ರಾಣರನ್ನ ಆತ ನಿಮಿತ್ತ ಮಾಡಿಕೊಂಡು ಈ ತರ ಎಲ್ಲಾ ರೀತಿಯಿಂದಲೂ ಈ ಜಗತ್ತನ್ನ ಮುನ್ನಡೆಸ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಪ್ರಧಾನ ಅಂತ ಶಬ್ದದಿಂದ ಹೇಳ್ತಾರಲ್ಲ ಆ ಲಕ್ಷ್ಮೀದೇವಿಯನ್ನ ಮತ್ತು ಸರಸ್ವತಿ ಭಾರತೀಯರನ್ನ, ಯಾಕೆಂದ್ರೆ ಪ್ರಧಾನಂಚ ಕಾರ್ಯತಸ್ಸ ಪ್ರಧಾನತ್ವ ಪ್ರಧಾನಮಿತಿ ಕೀರ್ತ್ಯತೆ ಅಂತ ಭಾಗವತದ 3ನೇ ಸ್ಕಂದದ 27ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಕಾಣಿಸ್ತದೆ. ಅವಳು ಪ್ರಧಾನ ಯಾಕೆಂದ್ರೆ ತನ್ನ ಕಾರ್ಯವಾದಂತಹ ಮಹತ್ತತ್ವ, ಅಹಂಕಾರ ತತ್ವ ಇತ್ಯಾದಿಗಳಿಗಿಂತ ಅವಳೇ ಪ್ರಧಾನಳು. ಆದ್ರಿಂದ ಅವಳನ್ನ ಪ್ರಧಾನ ಅಂತ ಹೇಳ್ತಾರೆ. ಕೋಶಗಳಲ್ಲೂ ಕೂಡ ಪ್ರಧತ್ತೆ ಸರ್ವಮಾತ್ಮನಿ, ಎಲ್ಲವನ್ನೂ ಕೂಡ ತನ್ನಲ್ಲಿ ಪ್ರಧಾನವಾಗಿ ಧರಿಸಿರುವಂಥವಳು, ಎಲ್ಲದಕ್ಕೂ ಆಶ್ರಯಗಳಾಗಿರುವಂಥವಳು. ಅದಕ್ಕಾಗಿ ಪ್ರಧಾನ ಅಂತ ಶಬ್ದದಿಂದ ಅದನ್ನು ಹೇಳ್ತಾರೆ. ಪ್ರಧಾನ ಅಂತಂದು ಸಂದರ್ಭಾನುಸಾರವಾಗಿ ಪುಲ್ಲಿಂಗ, ಸ್ತ್ರೀಲಿಂಗ ಇತ್ಯಾದಿ ಎಲ್ಲಾ ಲಿಂಗದಲ್ಲೂ ಬರಬಹುದು. ಇಲ್ಲೆಲ್ಲ ಲಕ್ಷ್ಮೀದೇವಿ, ಸರಸ್ವತಿ ಮತ್ತು ಭಾರತೀಯರನ್ನು ಕೂಡ ಪ್ರಧಾನ ಎಂಬ ಶಬ್ದದಿಂದಲೇ ವ್ಯವಹರಿಸ್ತಾರೆ. ಪ್ರಧಾನ ಶಬ್ದ ಹೀಗೆ ತುಂಬಾ ಸುಂದರವಾದಂತಹ ಶಬ್ದ ಅದು. ಪ್ರಧಾನ ಅಂತ ಸ್ತ್ರೀಲಿಂಗದಲ್ಲಿ ಕೂಡ ಯಾರಾದರೂ ಹೆಣ್ಮಕ್ಳಿಗೆ ಅದನ್ನ ಇಡಬಹುದು ಅಂತ ತುಂಬಾ ವೈಶಿಷ್ಟ್ಯಪೂರ್ಣವಾದಂತಹ ಅರ್ಥ ಇರುವ ಶಬ್ದ ಅದು. ಲಕ್ಷಾಲಂಕಾರ ಮತ್ತು ಶಾಂಕರ ಭಾಷ್ಯ ಇದರಲ್ಲೆಲ್ಲ ನಾವು ನೋಡಿದಂತಹ ಅರ್ಥವೇ ಇದೆ. ಪರಾಶರ ಭಟ್ಟ ವ್ಯಾಖ್ಯಾನದಲ್ಲಿ ಪ್ರಧಾನ ಕ್ಷೇತ್ರಜ್ಞ ಪತಿರ್ಗುಣೇಶಃ ಅಂತ ಶ್ವೇತಾಶ್ವತರ ಉಪನಿಷತ್ತನ್ನ ಒಂದು ಮಂತ್ರವನ್ನು ಉದ್ಧರಿಸ್ತಾರೆ. ಬಂಧ ಹೇತೋ ಪ್ರಧಾನಸ್ಯ ಬಧ್ಯಮಾನ ಋಣಾಂಚಯ ನಿಯಾಮಕ ಸದಾ ಸರ್ವದಾ ಸಹ ಪ್ರಧಾನ ಪುರುಷೇಶ್ವರ. ನಮ್ಮನ್ನೆಲ್ಲರನ್ನೂ ಬಂಧಿಸುವಂತಹ ಈ ಪ್ರಕೃತಿ ಮತ್ತು ಆ ಪ್ರಕೃತಿಯ ಬಂಧನಕ್ಕೆ ಒಳಗಾದಂತಹ ಜೀವರು, ಇವರೆಲ್ಲರಿಗೂ ಅವನು ನಿಯಾಮಕ. ಆದ್ರಿಂದ ಅವನು ಪ್ರಧಾನ ಪುರುಷೇಶ್ವರ
ಅಂತ ಅರ್ಥ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿದೆ. ಚತುರ್ಮುಖನಿಗಾಗಿ ಕುದುರೆಯ ರೂಪವನ್ನು, ಪುರುಷ ಅಂದ್ರೆ ಚತುರ್ಮುಖ, ಆ ಪುರುಷನಿಗಾಗಿ ಚತುರ್ಮುಖನಿಗಾಗಿ ಕುದುರೆಯ ರೂಪವನ್ನು, ಹಯಮುಖದ ರೂಪವನ್ನು ತಾಳಿ ಋಗ್ವೇದಾದಿ ವಿದ್ಯೆಗಳನ್ನು ಕೊಟ್ಟವನಾದ್ರಿಂದ ಭಗವಂತ ಪುರುಷೇಶ್ವರ ಅಂತ ಅರ್ಥವನ್ನ ಸತ್ಯಸಂಧ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಹೀಗೆ ಪ್ರಧಾನ ಪುರುಷೇಶ್ವರ ಅನ್ನೋ ಶಬ್ದವನ್ನು ನಾವು ಗಮನಿಸಿದ್ದೇವೆ. ಈಶ್ವರ ಅಂತಲ್ಲಿ ಬಂತು. ನಾವು ವಿಷ್ಣು ಸಹಸ್ರನಾಮದ ಆ ಮಂತ್ರದಲ್ಲಿ ಕೊನೆಯ ಶಬ್ದ ಈಶ್ವರ ಅಂತೇಳಿ. ಆ ಈಶ್ವರ ಅನ್ನೋದನ್ನೇ ಸ್ವರಾಜ ಎಂಬ ಶಬ್ದದಿಂದ ಈ ವೇದವಾಕ್ಯ ಹೇಳಿದೆ. ಮಹೋ ಗೋತ್ರಸ್ಯ ಕ್ಷಯತಿ ಸ್ವರಾಜ ಅಂತ ಹೇಳಿ. ಅದಕ್ಕಾಗಿ ಸ್ವರಾಜ ಅಂತ ಅನ್ನೋದನ್ನ ನಾನು ಪ್ರಥಮ ವಿಭಕ್ತಿ ಏಕವಚನ ಅಂತವಾಗಿ ಇಟ್ಕೊಂಡು ಪರಮಾತ್ಮನಿಗೆ ಅನ್ವಯಿಸಿದ್ದೇನೆ. ಮತ್ತೆ ವಹ ಅಜ್ಞಾನಾಂ ಪತಿಂ, ಸಾಧಕನಾದಂತಹ ಸಾಮಾನ್ಯ, ವೇದಗಳನ್ನ ಅಧ್ಯಯನ ಮಾಡಿ ಅದನ್ನು ಉಳಿಸಿ ಬಳಸಬೇಕಾದಂತಹ ಜವಾಬ್ದಾರಿ ಇರುವಂತಹ ಸಾಧಕ ಸಾಮಾನ್ಯ, ಅವನು ಪುರುಷ. ಆ ಪುರುಷನಿಗೆ ಅಭಿಮಾನಿ, ಎಲ್ಲ ಜೀವಗಣದ ಅಭಿಮಾನಿ ಪ್ರಾಣ ಮತ್ತು ಚತುರ್ಮುಖ. ಅವರು ಅಜ್ಞಾನಾಂಪತಿಗಳು, ಅವರೇ ಮುಖ್ಯವಾಗಿ ಅಜ್ಞಾನಾಂಪತಿಗಳು. ಅವರನ್ನ ಉದ್ದೇಶಿಸಿಕೊಂಡು ಜನಸಾಮಾನ್ಯರಾದ ನಮ್ಮನ್ನ ಪ್ರಾಣ ಮತ್ತು ಚತುರ್ಮುಖರನ್ನು ಉದ್ದೇಶಿಸಿ ಈ ಭಗವಂತ ಅವರಿಗೆ ಆವರ್ಕವಾಗಿರುವಂತಹ ಪ್ರಕೃತಿಯ ಬಂಧನವನ್ನ, ಪ್ರಧಾನದ ಬಂಧನವನ್ನ ನಿವಾರಿಸ್ತಾನೆ. ಹೀಗೆ ಪುರುಷ ಅನ್ನುವ ಸಂಗತಿ ವಹ ಅಜ್ಞಾನಾಂ ಪತಿಂ ಅನ್ನುವಲ್ಲಿ ಬಂದಿದೆ. ಮತ್ತೆ ಈಶ್ವರ ಅನ್ನುವ ಸಂಗತಿ ಸ್ವರಾಜ ಅನ್ನುವಲ್ಲಿ ಬಂದಿದೆ. ಪ್ರಧಾನದ ಬಂಧನ, ಪ್ರಕೃತಿಯ ಬಂಧನ ಅನ್ನುವ ಸಂಗತಿ ಮಹಃ ಗೋತ್ರಸ್ಯ ಅನ್ನುವಲ್ಲಿ ಬಂದಿದೆ. ದುರಶ್ಚ ವಿಶ್ವಾಹ ಅಪವೃಣೋ ತಪಸ್ವಾಹ ಅನ್ನುವಲ್ಲಿ ಕೂಡ ವೇದಗಳನ್ನ ಮತ್ತೆ ನಮ್ಮೆಲ್ಲ ಸ್ವರೂಪ ಜ್ಞಾನಗಳನ್ನ ಮತ್ತೆ ಭಾಷೆ ಜ್ಞಾನಗಳನ್ನ ಆತ ಅದಕ್ಕಿರುವಂತಹ ವಿಘ್ನಗಳನ್ನ ತೊಡೆದು ಹಾಕಿ ಆ ಜ್ಞಾನಗಳನ್ನ ಆತ ಪ್ರಕಾಶಪಡಿಸ್ತಾನೆ. ಹೀಗೆಲ್ಲ ಬಂದಿರುವುದರಿಂದ ಪ್ರಧಾನ ಪುರುಷೇಶ್ವರ ಎಂಬ ನಾಮದ ವಿವರ ವ್ಯಾಖ್ಯಾನ ಈ ವೇದ ಮಂತ್ರದಲ್ಲಿ ಕಾಣಿಸ್ತದೆ. ಇದರ ವಿವರದೊಂದಿಗೆ ಇವತ್ತಿನ ಈ ಭಾಗ ಅಂತ ಅನ್ನೋದು ಸಮಾಪ್ತಿಯನ್ನು ಕಾಣ್ತಾ ಇದೆ.